यादों के पुराने एल्बम में छुपा के रखे हैं हमने वो दिन, गुल्लक में पड़ी चवन्नी सी बचा के रखे हैं हमने वो दिन। ना किसी मंजिल की फिक्र थी, जिंदगी जीने की उम्र थी, दोस्ती और दोस्तों से उधार के दिन थे, वो दिन भी क्या 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 दिन थे। एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि। एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि। गानचतुराय गानोत्सुकाय गानमस्ताय गानोत्सुकाय गुरुपूजिताय गुरुदैवताय गुरुदत्तायिने गुरुविक्रमाय गुह्यप्रभराय गुरवे गुरुदैत्यकलाक्षेत्रे गुरुधर्मसुधाराध्याय गुरुपुत्रपरित्रात्रे गुरुपादोन्नतोन्नताय गीतसाराय गीततत्त्वाय गीतगोत्राय धीमहि गूढगुल्पाय कन्दमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि। एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि। ग्रन्थगीताय ग्रन्थगेयाय ग्रन्थान्तरात्मने गीतलीनाय गीताश्रयाय गीतवाद्यपदवे देयचरिताय गावगमनाय गन्धर्वप्रियकृते गायकादीन विग्रहाय गङ्गाजलप्रणयवते गौरीसनन्दनाय गौरीहृदयनन्दनाय गौरवाणुसुताय गौरीगणेश्वराय गौरीप्रणवाय गौरभावाय धीमहि गोसहस्राय गोवर्धनाय गोपगोपाय धीमहि गुणातीताय गुणाधीशाय गुणप्रविष्टाय धीमहि। एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि। एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि। ವಿಘ್ನ ನಿವಾರಕ ಗಣೇಶನಿಗೆ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಈಗ ನಮ್ಮ ಮಧುರ ಕಂಠದಿಂದ ತಮ್ಮೆಲ್ಲರನ್ನ ಸ್ವಾಗತಿಸಲಿಕ್ಕೆ 9ನೇ ತರಗತಿ ಸುಸ್ವಾಗತ ನಿಮಗಿಂದು ಸ್ವಾಗತ ಸುಸ್ವಾಗತ ಸ್ವಾಗತ ನಿಮಗಿಂದು ಇಂದಿನ ಸಭೆಗೆಲ್ಲ ಸುಸ್ವಾಗತ ನಿಮಗಿಂದು ಈ ಮಂಗಳ ನಾಡಿನಲ್ಲಿ ಈ
ಶುಭ ದಿನದ ಸ್ವಾಗತವು ಮಾನ್ಯರಿಗೆ ಸ್ವಾಗತವು ಸ್ವಾಗತ ಸುಸ್ವಾಗತ ಸ್ವಾಗತ ನಿಮಗಿಂದು ಇಂದಿನ ಸಭೆಗೆಲ್ಲ ಸುಸ್ವಾಗತ ನಿಮಗಿಂದು ಗುರುಗಳ ಪಾಠದಲ್ಲಿ ಆನಂದದ ಸವಿನೆನಪು ವೈಜ್ಞಾನಿಕ ಪಾಠದಲ್ಲಿ ಮೈಮರೆತ ಸವಿನೆನಪು ಇಂದಿನ ಸಭೆಯ ಅಧ್ಯಕ್ಷರಿಗೆ ಕೋರುವ ಸ್ವಾಗತವು ತಾವಿಟ್ಟ ಹಿತವಚನ ನಮಗಿಂದು ನೂತನ ತಾವಿಟ್ಟ ಹಿತವಚನ ನಮಗಿಂದು ನೂತನ ಸ್ವಾಗತ ಸುಸ್ವಾಗತ ಸ್ವಾಗತ ನಿಮಗಿಂದು ಇಂದಿನ ಸಭೆಗೆಲ್ಲ ಸುಸ್ವಾಗತ ನಿಮಗಿಂದು ಇಂದಿನ ಸಂಭ್ರಮಕ್ಕೆ ಆಗಮಿಸಿದ ಸವಿನೆನಪು ನೀವು ಬಂದಿರುವ ಸಂಭ್ರಮದ ಸವಿನೆನಪು ಇಂದಿನ ಸಭೆಯ ಅತಿಥಿಗಳಿಗೆ ಕೋರುವ ಸ್ವಾಗತವು ತಾವಿಟ್ಟ ಹಿತವಚನ ನಮಗಿಂದು ನೂತನ ತಾವಿಟ್ಟ ಹಿತವಚನ ನಮಗಿಂದು ನೂತನ ಸ್ವಾಗತ ಸುಸ್ವಾಗತ ಸ್ವಾಗತ ನಿಮಗಿಂದು ಇಂದಿನ ಸಭೆಗೆಲ್ಲ ಸುಸ್ವಾಗತ ನಿಮಗಿಂದು ಸ್ವಾಗತ ಸುಸ್ವಾಗತ ಸ್ವಾಗತ ನಿಮಗಿಂದು ಇಂದಿನ ಸಭೆಗೆಲ್ಲ ಸುಸ್ವಾಗತ ನಿಮಗಿಂದು ಸುಸ್ವಾಗತ ನಿಮಗಿಂದು ಸುಸ್ವಾಗತ ನಿಮಗಿಂದು. ಇವತ್ತಿನ ಈ ಒಂದು ಇವತ್ತು ಎರಡು ಕಾರ್ಯಕ್ರಮಗಳದಾವು. ಯಾವ್ಯಾವ ಅಂತಂದ್ರೆ ಒಂದು ವಾರ್ಷಿಕ ದಿನಾಚರಣೆ ಮತ್ತು 10ನೇ ತರಗತಿಗೆ ಬೀಳ್ಕೊಡುವ ಸಮಾರಂಭ. ಈ ಪ್ರಾಸ್ತಾವಿಕ ನುಡಿ ಅಂತಂದ್ರೆ ಇವತ್ತು ಏನೇನ್ ನಡೀತಾವಲ್ಲ ಅದರದ್ದು ಒಂದು ಪಕ್ಷಿ ನೋಟ. ಇವತ್ತು ಏನೇನ್ ಕಾರ್ಯಕ್ರಮ ಆಗ್ಬೇಕು ಅದರಲ್ಲಿ ಇದು ಈ ವರ್ಷದ 2025-26ನೇ ಸಾಲಿನ ಒಂದು ಕೊನೆಯದಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಎಂತದಿರ್ತೈತಿ ಅಂತಂದ್ರ ನಾವು ವರ್ಷಗಟ್ಟಲೆ ಏನು ಮಾಡಿರ್ತೇವಲ್ಲ ಅದನ್ನೆಲ್ಲ ನಾವು ಒಂದರಿಂದ ತೋರಿಸ್ಬೇಕು. ಇಲ್ಲಿ ಎಷ್ಟೋ ಕಾರ್ಯಕ್ರಮ ನಾವು ನಡೆಸಿರ್ತೇವೆ. ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿರ್ತೇವಿ, ಆಮೇಲೆ ಆಟ ಓಟ ಪಾಠ ಎಲ್ಲದರಲ್ಲಿ ಕ್ವಿಜ್ಗಳನ್ನು ತಗೊಂಡಿರ್ತೀವಿ, ಆಮೇಲೆ ಪ್ರಬಂಧ ತಗೊಂಡಿರ್ತೀವಿ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಏನೆಲ್ಲ ಇರ್ಬೋದು ಎಲ್ಲಾ ರೀತಿಯಲ್ಲಿ ಹುಡುಗರೆಲ್ಲ ಭಾಗವಹಿಸಿರ್ತಾರ. ಅವ್ರಿಗೆಲ್ಲ ಇವತ್ತ ಎಲ್ಲಾ ಜನರ ಮುಂದೆ ಅಂದ್ರೆ ಇಲ್ಲಿ SDMC ಅಧ್ಯಕ್ಷರಿರ್ತಾರ, ಅತಿಥಿಗಳಿರ್ತಾರ, ಊರಿನ ಗಣ್ಯಮಾನ್ಯ ಇರ್ತಾರ, ಆಮೇಲೆ ಅತಿಥಿಗಳಿರ್ತಾರ. ಎಲ್ಲರ ಮುಂದೆ ಅವರನ್ನ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ. ಎಲ್ಲರಿಗೂ ಗೊತ್ತಾಗ್ಬೇಕು ಅವ್ರು ಏನ್ ಮಾಡಕತ್ತಾರ, ಅವ್ರು ಏನ್ ಮಾಡಿದಾರು, ನಾವೇನ್ ಮಾಡ್ಬೇಕು ಅನ್ನೋದನ್ನ ಎಲ್ಲರಿಗೂ ತೋರಿಸುವಂತಹ ಒಂದು ಕಾರ್ಯಕ್ರಮ. ಆಮೇಲೆ ಇನ್ನ SSLC ಮಕ್ಕಳಿಗೆ SSLC ಮಕ್ಕಳು ಎಲ್ಲಿಂದ ಯಾವಾಗ ಬಂದಾರ, ಆ ಬಂದಾಗ ಅವರು ಏನಿದ್ರು, ಆಮೇಲೆ ಈಗ ನಂತರ ಅವರು ಏನಾಗ್ಯಾರ, ನಾವು ಬಂದಾಗ ಹೆಂಗಿದ್ವಿ, ಆಮೇಲೆ ಈಗ ನಾವು ಏನಾಗಿದ್ವಿ, ಬೇರೆ ಇದ್ರಿಲ್ಲ, ಅವಾಗ ಬೇರೆ ಇದ್ರಿ, ಈಗ ಒಂದ್ ಏನೋ ಬೇರೆ ಆಗಿದ್ದೀರಿ. ಚಲೋ ಆಗಿದಿರೋ ಕೆಟ್ಟಾಗಿದ್ದೀರೋ ಏನಾಗಿದ್ದೀರೋ ಅದನ್ನ ನೀವು ತಿಳ್ಕೊಬೇಕು. ಅದಕ್ಕ ನೀವು ಅವಾಗ ಏನೋ ಒಂದ್ ಯಾವ್ದೋ ಒಂದ್ ತಲೆಯಾಗ ಏನೂ ಇಲ್ಲ ಒಂದ್ ಬಂದಿದ್ರಿ ನೀವು, ಆದ್ರೆ ಇಲ್ಲಿ ಏನೇನೇನೋ ಕಲ್ಕೊಂಡಿರಿ. ಆದ್ರೆ ಎಷ್ಟು ಚಲೋ ಕಲ್ಕೊಂಡಿರಿ, ಎಷ್ಟು ಕೆಟ್ಟ ಕಲ್ಕೊಂಡಿರಿ ಅದನ್ನ ಒಂದು ತಿಳ್ಕೊಳ್ಳುವಂತ ಸಮಯ. ಆಮೇಲೆ ನೀವು ಏನೇನ್ ಕಲ್ಕೊಂಡಿರಿ, ನಿಮ್ಮ ಸ್ನೇಹಿತರ ಜೊತೆಗೆ ನಿಮ್ ಒಡನಾಟ ಹೇಗಿತ್ತು, ಆಮೇಲೆ ಶಿಕ್ಷಕರ ಜೊತೆ ನಿಮ್ ಒಡನಾಟ ಹೇಗಿತ್ತು, ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನ ಎಲ್ಲ ಹಂಚುವಂತಹ ಒಂದು ಸಮಯ. ಈ ಸಮಯದಲ್ಲಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂತಾರ. ಆಮೇಲೆ ಅದರ ಜೊತೆಗೆ ಇಲ್ಲಿ ನಾವು ಏನೋ ಅಧ್ಯಕ್ಷರನ್ನ, ಅತಿಥಿಗಳನ್ನ, ಊರಿನ ಗಣ್ಯಮಾನ್ಯರನ್ನ, SDMC ಅಧ್ಯಕ್ಷರನ್ನ ಎಲ್ಲರೂ ಕರ್ಸಿರ್ತೇವಲ್ಲ, ಅವರೆಲ್ಲರನ್ನು ಕರೆಸಿ ಅವರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಡೆಸ್ತೇವೆ. ಅದೇ ರೀತಿಯಾಗಿ ಅನೇಕ ಜನರು ಕಾಣಿಕೆಗಳನ್ನು ನೀಡಿರ್ತಾರೆ. ಆ ಕಾಣಿಕೆಗಳನ್ನ ನೀಡಿದಂತ ಅವರನ್ನ ಕರೆಸಿ ಕೂಡ ಅವರನ್ನ ಇಲ್ಲಿ ಹೆಸರನ್ನ ಘೋಷಣೆ ಮಾಡಿ ಅವರಿಗೂ ಕೂಡ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ. ಅದ್ರ ಜೊತೆಗೆ ಇದನ್ನ ಬೀಳ್ಕೊಡೋ ಸಮಾರಂಭ ಯಾರು ಮಾಡ್ಬೇಕು ಅಂತಂದ್ರೆ 9th ಅವ್ರು ಮಾಡ್ಬೇಕು. 9th ಅವರು 10th ಅವ್ರನ್ನ ಬೀಳ್ಕೊಡೋ ಸಮಾರಂಭವನ್ನ ಮಾಡ್ಬೇಕು. ನಾವು ಬೀಳ್ಕೊಡೋ ಸಮಾರಂಭ ಮಾಡ್ಲಿ ಬಿಡ್ಲಿ SSLC ದವ್ರ ಮುಂದೆ ಹೋಗ್ತಾರ. ಆದ್ರೆ ಯಾರು ಬೀಳ್ಕೊಡ್ಬೇಕು ಅಂತಂದ್ರೆ ಅವ್ರನ್ನ ನಾವು ಗೌರವದಿಂದ ಬೀಳ್ಕೊಡ್ಬೇಕು. ಅವ್ರಿಗೊಂದ ಸನ್ಮಾನ ಮಾಡಿ ಗೌರವದಿಂದ ಬೀಳ್ಕೊಡ್ಬೇಕು. ಅವ್ರು ಮುಂದೆ ಹೋಗಿ ಮುಂದಿನ ಒಂದು ಶೈಕ್ಷಣಿಕ ಮಟ್ಟಕ್ಕೆ
ಹೋಗ್ತಾರ ಆ ಶೈಕ್ಷಣಿಕ ಅರ್ಥಕ್ಕೆ ಅಲ್ಲಿ ಅವ್ರಿಗೆ ಮುಂದೆ ಕೂಡ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಂಗ ಅವ್ರನ್ನ ಮುಂದಿನ ಒಂದು ಹಂತಕ್ಕೆ ನಾವು ಬೀಳ್ಕೊಡ್ಬೇಕು. ಇನ್ನ ಇಲ್ಲೆಲ್ಲ SSLC ಎಲ್ಲರೂ ಎಲ್ಲಿ ಮುಂದೆ ಎಲ್ಲಿ ಹೋಗ್ತೀರಿ? ಕಾಲೇಜ್. ಕಾಲೇಜ್ ಹೋದ ನಂತರ ನೀವು ಹೆಂಗಿರ್ಬೇಕು ಅಂತಂದ್ರ ಜಾಗನೂರ್ ಶಾಲೆ ಹೆಸರನ್ನ ಎಬ್ಬಿಸ್ಬೇಕು. ಎಲ್ಲರೂ ಎಷ್ಟು ಹುಡುಗರು ಒಳ್ಳೆಯವರಪ್ಪ ಹೆಂಗದರು ಅಂತ ಹೇಳ್ತಂದ ಅವರೆಲ್ಲ ಅನ್ಕೊಳ್ಬೇಕು. ಹಂಗ ನಿಮ್ಮ ವರ್ತನೆ ಇರ್ಬೇಕು. ಇಲ್ಲಿ ನೀವೇನಾಗಿದ್ರಿ ಅಂದ್ರ ಇಲ್ಲಿ ಒಂದು ಹೂವಾಗಿ ಬೆಳೆದಿದ್ರಿ, ನೀವು ಒಂದು ಹೂವಾಗಿದ್ರಿ. ಆದ್ರೆ ಆ ಹೂವಿನ ಪರಿಮಳ ಎಲ್ಲಿ ಬೀರ್ಬೇಕು ಅಂತಂದ್ರ ಜಾಗನೂರ್ ಶಾಲೆಯ ಒಂದು ಹೂವಿನ ಪರಿಮಳ ಬೇರೆ ಬೇರೆ ಕಡೆಗೆ ಬೀರ್ಬೇಕು. ಆ ರೀತಿಯಾಗಿ ನಿಮ್ಮ ವರ್ತನೆ ಇರ್ಬೇಕು. ಈಗ ಕಾಲೇಜಾಗ ಹೋದ್ಕೂಡ್ಲೆ ಏನೋ ಒಂದು ಉದಾಹರಣೆ ಹೇಳ್ತೀನಿ. ಹೆಂಗಿರ್ತಾರು ಮಕ್ಕಳು ಅಂತಂದ್ರೆ, ಕಾಲೇಜಾಗ ಹುಡುಗರು ಹೆಂಗಿರ್ತಾರು ಅಂತಂದ್ರೆ, ಒಂದ್ಸಲ ಏನಾಯ್ತು ಅಂತಂದ್ರೆ ಒಂದು 4 ಹುಡುಗರು ಎಕ್ಸಾಮ್ ಇತ್ತು ಅಂತ ಕಾಲೇಜಲ್ಲಿ. ಎಕ್ಸಾಮ್ ಇಂಪಾರ್ಟೆಂಟ್ ಎಕ್ಸಾಮ್ ಇತ್ತಂತ. ಎಕ್ಸಾಮ್ ಇದ್ದಾಗ ಅವರು 4 ಜನ ಏನ್ ಮಾಡಿದ್ರು ಅಂದ್ರೆ ಕ್ರಿಕೆಟ್ ಆಡಕತ್ತಿದ್ರಂತ. ಕ್ರಿಕೆಟ್ ಆಡುವಾಗ ಅವ್ರಿಗೆ ಟೈಮ್ ಓದಿದ್ದಾಗ ಗೊತ್ತಾಗ್ಲಿಲ್ಲ. ಆದ್ರೆ ಹಂಗ ಎಕ್ಸಾಮ್ ಇತ್ತು, ಟೈಮ್ ಹೋಗ್ಬೇಕಂತಿತ್ತು ಅವ್ರ ಮನಸ್ಸಿಗೆ. ಆದ್ರೆ ಏನಾಯ್ತು, ಅವ್ರಿಗೆ ಆಕಸ್ಮಿಕ ಏನಾಯ್ತು, ಲೇಟ್ ಆಯ್ತು ಅಂತ ಅಂದ್ಕೂಡ್ಲೆ ಆಮೇಲೆ ನೋಡ್ತಾರು ಎಕ್ಸಾಮ್ ಮುಗಿಯೋ ಟೈಮ್ ಬಂದಿತ್ತು. ಅಂದ್ಕೂಡ್ಲೆ ಏನ್ ಮಾಡ್ಬೇಕು, ಟೀಚರ್ ಹೆಂಗ್ ನಾವ್ ಹೇಳ್ಬೇಕು, ಅಲ್ಲಿ ಹೋಗಿ ಏನ್ ಒಂದು ನಾಟಕ ಮಾಡ್ಬೇಕು. ಆದ್ರೆ ನಮ್ಗೆ ಎಕ್ಸಾಮ್ ಅಂತೂ ನಾವು ಬಿಟ್ಕೊಡಕ್ ಬರಂಗಿಲ್ಲ, ಎಕ್ಸಾಮ್ ಅಂತೂ ಮಾಡ್ಬೇಕು ಅಂತೇಳಿ ಅವ್ರು ಒಂದು ನಾಟಕ ಮಾಡಿದ್ರು. ಏನ್ ನಾಟಕ ಮಾಡಿದ್ರು ಅಂತಂದ್ರೆ ಮೈಗೆಲ್ಲ ಸ್ವಲ್ಪ ಏನೋ ರಾಡಿ ಗಿಡಿ ಬಡ್ಕೊಂಡು ಮಾಡಿ ಏನೋ ಒಂದು ಕಾರಣ ಹೇಳ್ಬೇಕು ಅಂತ ಹೇಳ್ತಂದ ಅಲ್ಲಿ ಟೀಚರ್ ಕಡೆ ಹೋದ್ರಂತ. ಟೀಚರ್ ಕಡೆ ಹೋಗಿ ಏನ್ ಮಾಡಿದ್ರು, ಮೇಡಮ್ ಸಾರಿ ರೀ, ನಾವು ಬರಾಕತ್ತಿದ್ವಿ, ನಾವು ಕಾರ್ನಾಗ ಬರಾಕತ್ತಿದ್ವಿ. ಆದ್ರೆ ಬರುವಾಗ ಏನಾಯ್ತು ಅಂತಂದ್ರ ನಮ್ಮ ಕಾರಿನ ಒಂದು ಗಾಲಿ ಪಂಚರ್ ಆತ್ರಿ. ಆಮೇಲೆ ಅದನ್ನ ರಿಪೇರಿ ಮಾಡ್ಕೊಂಡು ಮುಂದೆ ಬರಾಕತ್ತಿದ್ವಿ. ಅಷ್ಟೊತ್ತೊಳಗಡೆ ಏನಾಯ್ತು ಅಂದ್ರೆ ಇನ್ನೊಂದು ಗಾಲಿ ಪಂಚರ್ ಆಗ್ತದೆ ಅಂತ ಹೇಳಿದ್ರು. ಅದಕ್ಕೆ ಬರ್ಬೇಕಾದ್ರೆ ಇಷ್ಟು ಟೈಮ್ ಆಯ್ತು, ನಮ್ಗೆ ಇದನ್ನ ಮಾಡಿಕೊಡ್ರಿ, ನಮ್ಗೊಂದು ಚಾನ್ಸ್ ಕೊಡ್ರಿ ಮೇಡಮ್, ನಮ್ಗೆ ಬಿಡಬೇಡ್ರಿ, ಎಕ್ಸಾಮ್ ಬರೆಯಕ್ಕೆ ನಮ್ಗೆ ಚಾನ್ಸ್ ಕೊಡ್ರಿ, ಇವತ್ತಿಲ್ಲ ಅದ್ರ ನಾಳೆ ನಮ್ಗೆ ಎಕ್ಸಾಮ್ ಬರೆಯಕ್ಕೆ ಚಾನ್ಸ್ ಕೊಡ್ರಿ ಅಂತ ಹೇಳಿದ್ರು. ಭಾಳ ರಿಕ್ವೆಸ್ಟ್ ಮಾಡಿದ ಕೂಡಲೇ ಅವಾಗ ಆಯ್ತು ಸರಿ ಮೇಡಮ್ ಅಂತ ಒಪ್ಕೊಂಡ ನಂತರ ನಿಮಗೆ ಯಾವಾಗ ನಾಳೆ ಎಕ್ಸಾಮ್ ಕೊಡ್ತೀನಿ, ಬರೀ ಎಕ್ಸಾಮ್ ಕೊಡ್ತೀನಿ. ಅದ್ರ ಹುಡುಗರು ಖುಷಿಯಾದ್ರು, ನಮ್ಗೆ ಚಾನ್ಸ್ ಕೊಟ್ಟಾರೆ ಅಂತ ಖುಷಿಯಾದ್ರು ಅಂತ. ಆಮೇಲೆ ಮರುದಿನ ಅವರು ಏನ್ ಮಾಡಿದ್ರು ಅಂತ ಮತ್ತೆ ಎಕ್ಸಾಮ್ ತಯಾರಾಗಿ ಬಂದ್ರು. ಎಲ್ಲ ಓದ್ಕೊಂಡು ಮಾಡ್ಕೊಂಡು ಸರಿಯಾಗಿ ಟೈಮ್ಗೆ ಎಕ್ಸಾಮ್ ಬರೆಯಕ್ಕೆ ಬಂದ ಕೂಡಲೇ ಅವ್ರನ್ನ ಎಲ್ಲರೂ 4 ಜನರು ಏನ್ ಮಾಡ್ರು ಅಂತಂದ್ರ 4 ಬೇರೆ ಬೇರೆ ಕಡೆ ಬೇರೆ ಬೇರೆ ರೂಮಿಗೆ ಕುಣಿಸಿದ್ರಂತ. ರೂಮಿಗೆ ಕುಣಿಸಿದ ಕೂಡಲೇ ಅವಾಗ ಅವ್ರಿಗೆಲ್ಲರಿಗೂ ಕ್ವಶನ್ ಪೇಪರ್ ಕೊಟ್ರು. ಕ್ವಶನ್ ಪೇಪರ್ ಹೆಂಗಿತ್ತು ಅಂದ್ರೆ ಅದ್ರಾಗ ಬರೀ 2 ಕ್ವಶನ್ ಇದ್ದು ಅಂತ. 2 ಕ್ವಶನ್ ಇದ್ದು. ಆ 2 ಕ್ವಶನ್ ಏನಿತ್ತು ಅಂತಂದ್ರ, ನಿಮ್ಗೆ ನಿನ್ನೆ ಫಸ್ಟ್ ಯಾವ ಗಾಲಿ ಪಂಚರ್ ಆಯ್ತು, ಅದ್ರ ನಂತರ ಯಾವ ಗಾಲಿ ಪಂಚರ್ ಆಗ, ಇಷ್ಟ. ಅವ್ರೆಲ್ಲರೂ ಒಂದವರೆ ಸಾಧ್ಯತೆ ಇಲ್ಲಲ್ಲ, ತಪ್ಪು ಹೆಂಗ್ ತಿಳ್ಕೊಂಡು ಗೊತ್ತಿತ್ತು. ಅದಕ್ಕ ಹುಡುಗರು ಎಷ್ಟು ಚಾಪಿರ್ತಾರಲ್ಲ, ಮಾತಾಡೋರು ಅದ್ರಲ್ಲಿ ಚಾಪಿರ್ತಾರ. ಅದಕ್ಕ ಹುಡುಗರು ತಿಳ್ಕೋಬೇಕು. ಅದಕ್ಕೆ ಹಿಂಗ್ ಮಾಡುವಾಗ ಏನ್ ಮಾಡ್ಬಾರ್ದು, ಅವ್ರಿಗೆ ಒಂದು ಚಾನ್ಸ್ ಸಿಕ್ತು. ಆಮೇಲೆ ಇನ್ನೊಂದು ನಿಮಗೆ ಏನ್ ಗೊತ್ತಿರ್ಬೇಕು ಅಂತಂದ್ರ, ಆಮೆ ಮತ್ತು ಮೊಲದ ಕತೆ ಗೊತ್ತಿರ್ಬೇಕು. ಗೊತ್ತೈತಿ? ಯಾರು ಫಸ್ಟ್ ಬಂದ್ರು? ಆನೆ ಫಸ್ಟ್ ಬಂತಲ್ಲ. ಯಾಕೆ ಬಂತದು? ಅದು ನಿರಂತರವಾಗಿ ಹೋಯ್ತು. ಮೊಲ ಏನ್ ಮಾಡ್ತು? ಅದು ಅದರದ ದಡ್ಡತನ, ಅದ್ರದ್ದು ಸ್ವಲ್ಪ ಏನು ದಿಮಾಗ್ ಬಾಳ್ ತೋರಿಸ್ತದೆ. ಆಮೆ ಅದ್ರ ಜೊತೆ ನಾ ಕಾಂಪಿಟಿಷನ್, ಅದನ್ನೇ ನಾ ಯಾವಾಗ ಬೇಗ ಓಡೋಗ್ತೇನಿ ಅಂತಂದ್ರೆ ಅದ ಮೊಲ ಏನ್ ಮಾಡ್ತು? ಕೇರ್ಲೆಸ್ ಮಾಡ್ತು. ಅದಕ್ಕೆ ಆಮೆ ನಿರಂತರವಾಗಿ ಹೋಯ್ತದೆ. ಯಾಕಂದ್ರೆ ನಾವು ವೀಕದೇನು, ನಾವು ಹೋಗಬೇಕು, ನಾನು ಮೊಲ ಜೋಡಿ ಕಾಂಪಿಟಿಷನ್ ಮಾಡ್ಬೇಕಾದ್ರೆ ನಾವು ಭಾಳ ಪ್ರಯತ್ನ ಮಾಡ್ಬೇಕು ಅಂತೇಳಿ ಅದು ಮುಂದೋಯ್ತು. ಆದ್ರೆ ಇದ್ರ ದಿಮಾಕದಿಂದ ಈ ಮೊಲ ಸೋತಿದ್ರು. ಅವಾಗ ಆ ಮೊಲ ಸೋತಿತು ಅಂತ ಹೇಳ್ತಂದ್ರೆ ಅವಾಗ ಅದಕ್ಕೆ ಫೀಲಿಂಗ್ ಆಯ್ತು. ಆ ಫೀಲಿಂಗ್ ಆಯ್ತು ಅಂತ ಅಂದ್ಕೂಡ್ಲೆ ಅದು ಆದ್ರೂ ನನಗೆ ಇನ್ನೊಂದು ಚಾನ್ಸ್ ಕೊಡ್ರಿ ಅಂತ ಹೇಳ್ತಂದ್ರೆ ಬೇಡಾಕತ್ತಿದ್ದೆ. ಅವ್ರು ಬೇಡಾಕತ್ತಿದ್ದಿ ಮೊಲ ಇನ್ನೊಂದು ಚಾನ್ಸ್ ಕೊಡ್ರಿ ಅಂತ ಬೇಡಾಕತ್ತಿದ್ದೆ. ಆದ್ರೆ ಚಾನ್ಸ್ ಯಾರು ಕೊಡ? ಅದಕ್ಕೆ ಇನ್ನೂವರೆಗೆ ಅದಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಅದಕ್ಕೆ ಏನ್ ಹೇಳ್ಬೇಕು ಅಂತಂದ್ರೆ, ನಿಮಗೂ ಪ್ರತಿಯೊಂದರಲ್ಲಿ ಒಂದೊಂದು ಚಾನ್ಸ್ ಅಷ್ಟೇ ಸಿಕ್ಕಿರ್ತಾವ. ಅದನ್ನ ಸರಿಯಾಗಿ ಉಪಯೋಗ ಮಾಡ್ಬೇಕು. ಎಲ್ಲರಿಗೂ 2 ಚಾನ್ಸ್ ಸಿಗೋದ ಭಾಳ ಕಠಿಣ. ಅದಕ್ಕೆ ನಿಮಗೆ ಕೊಟ್ಟಿದ್ದನ್ನ, ನಿಮ್ ಪಾಲಿಗೆ ಬಂದಿದ್ದನ್ನ, ನಿಮ್ಗೆ ಟೈಮ್ ಸರಿಯಾಗಿ ನೀವೇನ್ ಮಾಡ್ಕೋಬೇಕು, ಅದನ್ನ ಉಪಯೋಗ ಮಾಡ್ಕೊಳ್ಬೇಕು.
ಅದಕ್ಕೆ ಆ ಚಾನ್ಸನ್ನು ತಪ್ಪಿಸ್ಕೋಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬೀಳ್ಕೊಡುವ ಸಮಾರಂಭದಲ್ಲಿ SSLC ಮಕ್ಕಳನ್ನ ನಾವು ಗೌರವವಾಗಿ ಬೀಳ್ಕೊಡೋಣ. ಅವ್ರ ಮುಂದೆ ಅವರ ಜೀವನ ಏನಾಗಲಿ ಉಜ್ವಲ ಆಗಲಿ ಅಂತ ಹೇಳ್ತಾ ನನ್ನ ಮಂದಿರ ವಾಸ್ತವಿಕ ನುಡಿಯನ್ನ ನಮ್ಮ ಸ್ವಾಗತ ಸಮಾರಂಭ ಶುರುವಾಗಲಿ. ಇಂದು ಈ ಸಮಾರಂಭಕ್ಕೆ ತಮ್ಮ ಸಮಯವನ್ನ ಮುಡಿಪಿಟ್ಟು ಬಂದ ಪ್ರತಿಯೊಬ್ಬರನ್ನ ಈಗ ಸ್ವಾಗತಿಸುವ ಸಮಯ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ YD ಕಂತೆ ಮೇಡಮ್ ಅವರನ್ನ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಪ್ರೀತಿಯಿಂದ ಸ್ವಾಗತ ಬಯಸುತ್ತೇನೆ. ಹೂವಣ್ಣಕ್ಕೂ ಜಗವ ಬೆಳಗುವಂತೆ ನಿಮ್ಮ ಈ ಆಗಮನವು ನಮ್ಮ ಈ ಸಭೆಗೆ ಹೊಸ ಚೈತನ್ಯ ತಂದಿದೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಗೌರವಾನ್ವಿತ ಶ್ರೀ NB ತೇರ್ದಾಳ್ ವಿಶ್ರಾಂತ ಪ್ರೌಢಶಾಲಾ ಶಿಕ್ಷಕರು ಬತ್ತೆ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬೆಳ್ಳರ್ ಬಾಗೇವಾಡಿ ಗುರುಗಳಿಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅದರಂತೆ ಈ ಕಾರ್ಯಕ್ರಮದ ಅತಿಥಿಯಾಗಿ ಉಪಸ್ಥಿತರಿರುವ ಶ್ರೀ ಮಾರುತಿ ಕಪ್ಪಲ್ಗುತ್ತಿ ನಿಕಟಪೂರ್ವ ಅಧ್ಯಕ್ಷರು SDMC ಜಾಗೃತಿ ಇವರಿಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಯಾಗಿ ಉಪಸ್ಥಿತರಿರುವ ಶ್ರೀ ಸಿದ್ದರಾಮ್ ಉದ್ದಪ್ಪ ಹನುಮಣ್ಣವರ್ ಶಿಕ್ಷಣ ಪ್ರೇಮಿಗಳು ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಇದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯಾಗಿ ಉಪಸ್ಥಿತರಿರುವ ಶ್ರೀ ಸಿದ್ದು ಕಿಂಡಿ ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸುತ್ತೇವೆ. ದೀಪವು ಕತ್ತಲೆಯನ್ನು ಹೋಗಲಾಡಿಸುವಂತೆ ಜ್ಞಾನವಂತರು ಸಭೆಯನ್ನು ಅಲಂಕರಿಸುತ್ತಾರೆ. ಅಂತಹ ಮಾನ್ಯರಾದ ಎಲ್ಲ ನನ್ನ ಗುರುಗಳಿಗೂ ಗುರುಮಾತೆಯರಿಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಕೊನೆಯದಾಗಿ ಇಂದಿನ ಈ ಕಾರ್ಯಕ್ರಮದ ಹರಿಕಾರರಾದ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ಅಭಿನಂದನಾ ಪೂರ್ವ ಸ್ವಾಗತವನ್ನ ಬಯಸುತ್ತೇನೆ. ಕೊನೆಯದಾಗಿ ಅವರಿವರೆನ್ನದೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. ಮಾಡಲಿ. ಎಲ್ಲರೂ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಮಾತೆಯ ಕೃಪಾಶೀರ್ವಾದಕ್ಕೆ ಒಳಗಾಗಬೇಕಂತೇಳಿ ನಾನು ಅವರಲ್ಲಿ ಕೇಳ್ಕೊತಾ ವೇದಿಕೆ ಮೇಲೆ ಸರಸ್ವತಿ ಮಾತೆಯ ಪೂಜಾ ಸಮಾರಂಭ ನೆರವೇರ್ತಾ ಇದೆ. ಆಕ್ಟಿವ್ ಇರ್ತಕ್ಕಂಥವರು ಇವರು. ನಮ್ಮೂರು ಕನ್ಫ್ಯೂಷನ್ ಆಗ್ಬೇಡ್ರಿ. ನಮ್ಮ ಊರು ನಮ್ಮ ಮನೆ ಇರೋದು ಜಾಗನೂರ್ ಒಳಗೆ, ಅದನ್ನ ಗುರುತಿಸ್ಕೊಳ್ಳೋದು ಬಾಗೇವಾಡಿ ಒಳಗೆ. ಬಾಗೇವಾಡಿಯ ಕೃಷಿಕ ತೇರ್ದಾಳ್ ಕುಟುಂಬದಲ್ಲಿ ಮನೆತನದಲ್ಲಿ 25/6/1961 ಜನಿಸಿದವರು. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾಭ್ಯಾಸವನ್ನು ಬೆಲ್ಲದ ಬಾಗೇವಾಡಿಯಲ್ಲಿ ಮುಗಿಸಿ ಶಿಕ್ಷಕ ತರಬೇತಿ ಶಿಕ್ಷಣವನ್ನ ಬೆಳಗಾವಿಯ KLE ಸಂಸ್ಥೆಯಲ್ಲಿ ಪಡೆದರು. ತಾವು ಕಲಿತ ಭರತೇಶ್ ವಿದ್ಯಾಲಯದ ಪ್ರಾಥಮಿಕ ವಿಭಾಗದಲ್ಲಿ ಶಿಕ್ಷಕರಾಗಿ 1982ರಲ್ಲಿ ಸೇವೆಗೆ ಸೇರಿ ಸಾರ್ಥಕ ಬದುಕನ್ನು ಸಲ್ಲಿಸಿದವರು. ವೃತ್ತಿಯಲ್ಲಿರುವಾಗಲೇ ಜಾಬ್ ಮಾಡ್ಕೊಂತನ BA, B.Ed, MA, M.Ed ಪದವಿಗಳನ್ನ ಪೂರೈಸಿ ಶಿಕ್ಷಕ ಸದಾ ಒಬ್ಬ ವಿದ್ಯಾರ್ಥಿಯಾಗಿರ್ತಾನ, ಕಲಿಕಾರ್ಥಿಯೇ ಆಗಿರ್ತಾನ. ಕಲಿಕೆ ಆತನ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಿ ನಮ್ಮೆಲ್ಲರಿಗೂ ಮಾದರಿಯಾದವರು. ಇವರು ತಮ್ಮ ಅಷ್ಟು ಸೇವೆಯನ್ನ ವಿದ್ಯಾರ್ಥಿಗಳ ಶ್ರೇಯಸ್ಸಿಗಾಗಿ ಮುಡಿಪಾಗಿಟ್ಟವರು. ಇವರ ಸೇವೆಯನ್ನ ಗುರುತಿಸಿ ಇವರನ್ನ ಹಲವಾರು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ. ಭರತೇಶ
ವಿದ್ಯಾಲಯದಲ್ಲಿ ಒಟ್ಟು ಸುಮಾರು 38 ವರ್ಷ 7 ತಿಂಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು ಪ್ರೋತ್ಸಾಹಕರು ಆಗಿ ತಮ್ಮ ಸಾರ್ಥಕ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರನ್ನ ಹುಡುಕಿಕೊಂಡು ಇವರು ತಮ್ಮ ಜೀವನವನ್ನೆಲ್ಲ ಶ್ರೀಗಂಧದಂತೆ ತೆಗೆದದ್ದಕ್ಕಾಗಿ ಹಲವು 10 ಪ್ರಶಸ್ತಿಗಳು ಬಂದಿವೆ. ಅವುಗಳಲ್ಲಿ ಮುಖ್ಯವಾಗಿ ಜಿಲ್ಲಾ ಆದರ್ಶ ಶಿಕ್ಷಕ ಪ್ರಶಸ್ತಿ, ಕರ್ನಾಟಕ ಸಹಕಾರ ರತ್ನ ಪ್ರಶಸ್ತಿ, ಇನ್ನೂ 10 ಹಲವು ಪ್ರಶಸ್ತಿಗಳು ಅವರ ಕಳಶಪ್ರಾಯವಾಗಿವೆ. ಅವರು ಮೃದು ಸ್ವಭಾವಿಗಳು. ನಮಗೆಲ್ಲ ತಮ್ಮ ಅನುಭವದ ಮಾತುಗಳನ್ನು ಆಡಬೇಕಂತ ಹೇಳಿ ನಾನು ತಮ್ಮೆಲ್ಲರ ಮುಂದೆ ಅವರಿಗೆ ಮತ್ತೊಮ್ಮೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ವಿನಂತಿ ಮಾಡಿಕೊಂಡು ವೇದಿಕೆಯನ್ನ ಬಿಟ್ಟುಕೊಡ್ತಿದ್ದೇನೆ. ವಿದ್ಯಾರ್ಥಿಗಳು ಶಾಂತವಾಗಿ ಕುಳಿತು ಅವರ ಮಾತುಗಳನ್ನು ಆಲಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಸರಿ. ಶಾಂತಕರೆ, ಗ್ರಾಮದೇವರಾದಂಥ ಆಂಜನೇಯ ಸ್ವಾಮಿಯಲ್ಲಿ ನಾನು ಶಿರವಾಗಿ ನಮಸ್ಕರಿಸಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ಸರ್ವ ನನ್ನ ವಿದ್ಯಾಗುರುಗಳನ್ನು ನನ್ನ ಮನದಾಳದಲ್ಲಿ ನೆನೆದು ಈ ಒಂದು ಜಾಗನೂರು ಗ್ರಾಮದ ಅತ್ಯಂತ ಪವಿತ್ರವಾದಂತಹ ಈ ನೆಲದಲ್ಲಿ ಸ್ಥಿತಗೊಂಡಂತಹ ಸರ್ಕಾರಿ PM ಶ್ರೀ ಸರ್ಕಾರಿ ಪ್ರೌಢಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಜೊತೆಗೆ 10ನೇ ತರಗತಿ ವಿದ್ಯಾರ್ಥಿಗಳ ಒಂದು ಬೀಳ್ಕೊಡುವ ಸಮಾರಂಭ. ಗೊತ್ತಕ್ಕೆ 2 ಉದ್ದೇಶ ಇಟ್ಕೊಂಡಿದ್ದರಿಂದ ನಾವೆಲ್ಲ ಸೇರ್ಪಡೆಯಾಗಿದ್ದೇವೆ. ಈ ಸುಂದರವಾದಂಥ ವೇದಿಕೆಯನ್ನು ಅಲಂಕರಿಸಿದಂಥ ಈ ಶಾಲೆಯ ಮುಖ್ಯಸ್ಥರಾಗಿರುವಂಥ ಸಹೋದರಿ ಕಮತೆ ಮೇಡಮ್ ಅವರಲ್ಲಿ ವಂದಿಸಿ, ಹಾಗೆ ವೇದಿಕೆಯನ್ನು ಅಲಂಕರಿಸಿದಂಥ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಮಾರುತಿ ಕಪ್ಪಲ್ಗುಡಿ ಅವರೇ, ಹಾಗೆಯೇ ವೇದಿಕೆಯನ್ನು ಅಲಂಕರಿಸಿದಂಥ ಇನ್ನೋರ್ವ ಗುತ್ತಿಗೆದಾರರಾದಂಥ ಈರುವರು ಗುತ್ತಿಗೆದಾರರಾದ ಒಂದು ಸಿದ್ದು ಕಿಂಡಿ ಅವರು ಮತ್ತು ಸಿದ್ದರಾಮ್ ಹನುಮಣ್ಣವರು. ಬಹುತೇಕ ಜಾಗನೂರು ಅಂತಂದ್ರೆ ನನಗೆ ಅವಿನಾಭಾವವಾದಂಥ ಸಂಬಂಧ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮೆಲ್ಲ ಆತ್ಮೀಯ ಸಹೋದರ ಮಿತ್ರರೇ, ವೃತ್ತಿ ಬಾಂಧವರೇ, ಹಾಗೆ ನಮ್ಮೆಲ್ಲ ಆತ್ಮೀಯ ಶಿಷ್ಯವೃಂದವೇ, ಮುದ್ದು ವಿದ್ಯಾರ್ಥಿಗಳೇ, ಬಹುತೇಕ ನಾವೆಲ್ಲ ಒಂದು ಘಟ್ಟದ ಅಂತಿಮ ಹಂತದಲ್ಲಿದ್ದೇವೆ. ಬಹುತೇಕ ಈ ವರ್ಷ ನಾವು ನಮ್ಮ ಶಾಲಾ ಬದುಕಿನ ಜೊತೆಗೆ ಪಠ್ಯದ ಜೊತೆಗೆ ಪಠ್ಯೇತರ ವಿಷಯಗಳನ್ನು ನಾವು ಯಾವ ರೀತಿ ಮಾಡ್ತೇವೆ ಅನ್ನುವಂಥ ವಿಷಯವಾಗಿ ನಾವೆಲ್ಲ ಅವಲೋಕಿಸುವಂಥ ಸುಂದರವಾದಂಥ ಕ್ಷಣ. ಅದರ ಜೊತೆಗೆ ಕಳೆದ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಅಂತಿಮ ಪರೀಕ್ಷೆಯಲ್ಲಿ ಫಲಿತಾಂಶದಲ್ಲಿ ರ್ಯಾಂಕ್ ವಿಜೇತರಾದಂಥ ಮುದ್ದು ಮಕ್ಕಳಿಗೆ ನಗದು ರೂಪದ ಒಂದು ಬಹುಮಾನ ಪರ್ಯಾಯ ಫಲಕಗಳ ವಿತರಣಾ ಕಾರ್ಯಕ್ರಮ ಕೂಡ ಈ ಸುಸಂದರ್ಭದಲ್ಲಿ ಇದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಸರ್ಕಾರ ಅನೇಕ ಬಗೆಯ ಶೈಕ್ಷಣಿಕ ಒಂದು ಪ್ರಗತಿಗಾಗಿ ಅನೇಕ ಯೋಜನೆಗಳನ್ನ ಹಾಕಿಕೊಡ್ತಾ ಇದೆ. ಇದೆಲ್ಲ ನಮಗೆಲ್ಲ ಗೊತ್ತಿರುವಂಥದ್ದು. ಸದ್ಯದ ಪರಿಸ್ಥಿತಿ ಹೇಗದ ಅಂತಂದ್ರೆ, ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಕಬ್ಬಿಣದ ಕಡಲೆ ಆಗ್ತಾ ಇದೆ. ಬರೀ ಪಾಠ ಬೋಧನೆ ಮಾಡೋದು ಅವ್ರಿಗೆ ಸೀಮಿತವಾಗಿದ್ದರೆ ಅವ್ರಿಗೇನು ದೊಡ್ಡದು ಮಹಾ ಕಾರ್ಯ ಆಗ್ತಿರ್ಲಿಲ್ಲ. ಅದರ ಜೊತೆಗೆ ಬೇರೆ 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 ಕೆಲಸ ಕಾರ್ಯಗಳ ಒತ್ತಡದಿಂದ ಮಕ್ಕಳಿಗೆ ಏನು ಕೊಡಬೇಕಾಗಿದ್ದ ಟಿಪ್ಸ್ ಅನ್ನುವಂಥದ್ದು ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಆದಾಗ್ಯೂ ಕೂಡ ಇವತ್ತಿನ ದಿನಗಳಲ್ಲಿ
ತಮ್ಮ ಇಡೀ ಎಲ್ಲ ಶ್ರಮವನ್ನ ತ್ಯಾಗ ಮಾಡಿ ನಿಮ್ಮ ಅಭಿವೃದ್ಧಿಗಾಗಿ, ನಿಮ್ಮ ಪ್ರಗತಿಯಾಗಿ, ನಿಮ್ಮ ಕಲ್ಯಾಣಕ್ಕಾಗಿ ತನು ಮನ ಧನ ಮೂರು ರೀತಿಯಲ್ಲಿ ಸಮರ್ಪಣಾ ಭಾವದಿಂದ ಗುರುಬಳಗ ದುಡಿತಾ ಇದೆ. ಅದಕ್ಕೆ ದುಡಿಮೆಗೆ ಪ್ರತಿಫಲ ಏನು ಅಂತಂದ್ರೆ ಈ ಬರಲಿರುವಂಥ SSLC ಬೋರ್ಡ್ ಪರೀಕ್ಷೆಯನ್ನ ಅತ್ಯಂತ ಯಶಸ್ವಿಯಾಗಿ ನಾವು ಎದುರಿಸಬೇಕಾಗ್ಯದ. ಎದುರಿಸಿ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಾವು ಆ ದೊಡ್ಡ ಒಂದು ಹಂತವನ್ನ ನಾವು ತಲುಪಬೇಕಾಗೈತಿ. ತಲುಪಿ ವಿದ್ಯಾರ್ಜನೆಯನ್ನ ಮಾಡಿಸಿದಂಥ ಅದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಹುಟ್ಟಿಸಿದಂಥ ತಂದೆ ತಾಯಿಯವ್ರಿಗೆ ಕೀರ್ತಿ ತರಬೇಕಾಗ್ಯದ, ಗುರು ಹಿರಿಯರಿಗೆ ಕೀರ್ತಿ ತರಬೇಕಾಗ್ಯದ, ಗ್ರಾಮಕ್ಕೆ ಕೀರ್ತಿ ತರಬೇಕಾಗ್ಯದ, ತಾಲೂಕಿಗೆ ಕೀರ್ತಿ ತರಬೇಕಾಗ್ಯದ. ಈ ಜವಾಬ್ದಾರಿ, ಗುರುತರವಾದಂಥ ಜವಾಬ್ದಾರಿ ಯಾರ ಮೇಲೆ ಇದೆ ಅಂತಂದ್ರೆ ವಿದ್ಯಾರ್ಥಿಗಳಾದಂಥ ನಿಮ್ಮ ಮೇಲೆ ಇದೆ. ಮತ್ತೆ ಕಳೆದ ಕೋವಿಡ್ ಮೊದಲನೇ ಅಲೆ 2018, 19, 19, 20, 20, 21ರಲ್ಲಿ ಶೈಕ್ಷಣಿಕ ವಲಯದಲ್ಲಿ ಕ್ರಾಂತಿಕಾರಕವಾದಂತಹ ಬದಲಾವಣೆಗಳು ಕಂಡು ಬಂದವ ಅನ್ನುವಂಥದ್ದು ನಾವೆಲ್ಲ ಅರಿತುಕೊಂಡಿದ್ವಿ. ಬಹುತೇಕ ಕಳೆದ ಒಂದು 4-5 ವರ್ಷಗಳಿಂದ ಬಹಳಷ್ಟು ಬದಲಾವಣೆಗಳಾಗ ಮಕ್ಕಳಲ್ಲಿ ಏನ್ ಮಾಡಬೇಕು. ಈ ವರ್ಷದ ಹೊಸ ಬದಲಾವಣೆ ಏನು ಅಂತಂದ್ರೆ ಬಹುತೇಕ ಜೂನ್ದಿಂದ ಇಲ್ಲಿವರೆಗೆ ನಿಮ್ಮನ್ನೆಲ್ಲ ಪರಿಪೂರ್ಣರನ್ನಾಗಿ ಮಾಡ್ಯಾರ ಅನ್ನುವಂಥದ್ದು ನನ್ನ ಭರವಸೆ ಅದ. ಶಿಕ್ಷಕರು ಯಾವ ರೀತಿ ಪರೀಕ್ಷೆಯನ್ನು ಎದುರಿಸಬೇಕು, ಪರೀಕ್ಷಾ ಸಿಸ್ಟಮ್ ಹೇಗಿರ್ತದ, ಆ ಪರೀಕ್ಷಾ ಸಿಸ್ಟಮ್ ಅನ್ನ ನಾವು ಯಾವ ರೀತಿ ನಮ್ಮ ಅಳವಡಿಸ್ಕೊಳ್ಬೇಕು ಮತ್ತು ಯಶಸ್ಸನ್ನು ಸಾಧಿಸಬೇಕು ಅನ್ನುವಂಥದ್ದು ಬಹುತೇಕ LB ಅನ್ನುವಂಥದ್ದು ಈ ಸಲ ಹೊಸ ಒಂದು ಇದನ್ನ ಮಾಡ್ಯಾರ. ಪಠ್ಯಾಧಾರಿತ ಪ್ರಶ್ನೆಗಳ ಒಂದು ಕೋಶವನ್ನು ಮಾಡಿ ಅದರ ಪ್ರಕಾರ SA1, SA2 ಅದರ ಜೊತೆಗೆ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತ ನಮ್ಮ 4 ಕಿರು ಪರೀಕ್ಷೆಗಳನ್ನು ತೆಗೆದುಕೊಳ್ಳಲಾಗಿದೆ. ಬಹುತೇಕ 3 ಸರಣಿ ಪರೀಕ್ಷೆನೂ ಮಾಡಿದ್ದಾರೆ. ಆ 3 ಸರಣಿ ಪರೀಕ್ಷೆ ಒಳಗೆ ಯಾರ್ಯಾರು ವೀಕ್ ಅದಾರ, ಯಾರ್ಯಾರು ಅಭವ್ ಅದಾರ ಅನ್ನುವಂಥದ್ದು ಬಹುತೇಕ ಇಲ್ಲೆಲ್ಲ ಮನವರಿಕೆ ಆಗ್ಯದ. ಯಾವ ಹಂತದಲ್ಲಿ ಇರಬೇಕು. ಒಂದು ವಿಶೇಷ ಏನು ಅಂತಂದ್ರೆ ಬಹುತೇಕ ನಾನಲ್ಲಿ ಬೋರ್ಡ್ ನೋಡಿದೆ, ರ್ಯಾಂಕಿಂಗ್ ಬೋರ್ಡ್ 9 ವರ್ಷಗಳು ಪೂರ್ಣಗೊಂಡವ, 9 ಬ್ಯಾಚ್ಗಳು ದಾಟ್ತಾವ. ಈ ಶಾಲೆ PM ಶ್ರೀ ಶಾಲೆ ಆರಂಭದಿಂದ ಬಹುತೇಕ ನೀವು ಪುಣ್ಯವಂತರು ಏನೋ ಅಂತ ಅನ್ಸತಿ. 10ನೇ ಒಂದು ಬ್ಯಾಚ್ದಲ್ಲಿ ಒಂದು ದಶಮಾನೋತ್ಸವದ ಒಂದು ಸಂಭ್ರಮದಲ್ಲಿ ನೀವೆಲ್ಲ ಅದೇ ಏನು ರೆಕಾರ್ಡ್ಗಳನ್ನು ಮಾಡಿದ್ದಾರೆ ಇಲ್ಲಿವರೆಗೆ. ಬಹುತೇಕ ಲಾಸ್ಟ್ ಇಯರ್ 598 ಹೈಯೆಸ್ಟ್ ಅಂಕಗಳು ಅದಾವ. ಅದನ್ನು ಮುರಿತೇರಿ ಅನ್ನುವಂಥದ್ದು ಭರವಸೆ. ಅದಕ್ಕೆ ಪೂರಕವಾದದ್ದು ಇನ್ನೂ ಒಂದು ಅವಕಾಶ ಇದೆ. 18ನೇ ತಾರೀಕು ತನಕ ಪರೀಕ್ಷೆ ಅದ. 18ನೇ ತಾರೀಕು ತನಕ ಅತಿ ಅನುಕೂಲವಾಗಿ ಏನು ನೀವು ಓದಿದಿರಿ ಇಲ್ಲಿವರೆಗೆ, ಏನು ಅಧ್ಯಯನ ಮಾಡಿದಿರಿ, ಸಣ್ಣ ಪಾಯಿಂಟ್ಸ್ ಮಾಡ್ಕೊಂಡಿರಿ, ಅವುಗಳನ್ನು ಕೇವಲ ಅವಲೋಕನ ಮಾಡೋದು ಅಷ್ಟೇ ಕೆಲಸ. ಬಹಳ ತೆಗಿಕೆಟ್ಟಿಕೆಯಿಂದ ನೀತಿಗೆಟ್ಟಿಕೆಯಿಂದ ರಾತ್ರಿ ಪಟ್ಟಿ ಕೂಡಿಲ್ದ ಓದ್ಕೋತ ಕೂತ್ರೆ ಏನು ಸಕ್ಸಸ್ ಬಹಳ ಕಠಿಣ ಆಗ್ತೈತಿ. ಯಾವಾಗ ಪರೀಕ್ಷೆ ಬರ್ತೈತಿ ಆ ಪರೀಕ್ಷೆ ಒಳಗೆ ಏನಿರುತ್ತಪ್ಪ ಅಂತಾರೆ ನೀವು ಆರೋಗ್ಯ ಕೆಡಿಸ್ಕೋತೀರಿ. ಅದಕ್ಕೆ ಪರೀಕ್ಷೆ ಸಿದ್ಧತೆ ಹೇಗಿರ್ಬೇಕು ಅಂತಂದ್ರೆ ಬಹುತೇಕ ಈ ನಿಮ್ಮ ಭವಿಷ್ಯವನ್ನು ರೂಪಿಸುವಂಥ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದು ಹಂತ. ಅದು ಜೀವನದ ಮುಖ್ಯವಾದಂಥ ಅಂತಿಮ ಗುರಿ ಅಲ್ಲ ಅಂತ. ಯಾಕಂದ್ರೆ ಇದು ಕೊನೆಯದಲ್ಲ, ನಮಗೆ ಯಶಸ್ಸಿನ ಮೊದಲ ಹೆಜ್ಜೆ. ಯಾಕಂದ್ರೆ ಯಾವಾಗ SSLC ಯಾಕಂದ್ರೆ ಈಗೆಲ್ಲ ಮುಂದಿನ ಹಂತದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಕಾಲೇಜುಗಳದಾವ. ಆ ಸ್ಪರ್ಧಾತ್ಮಕ ಕಾಲೇಜುಗಳಲ್ಲಿ ಹೆಸರಾಂತ ಕಾಲೇಜುಗಳಲ್ಲಿ ಇವತ್ತು ನಾವು ಪ್ರವೇಶವನ್ನು ಪಡ್ಕೋಬೇಕಾದ್ರೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ನಾವು ಸುಂದರದವು ಅಥವಾ ಎಷ್ಟು ಸದೃಢದವು ಅನ್ನೋಂಥದ್ದು ನೋಡಿಲ್ಲ. ಅಲ್ಲಿ ಅಡ್ಮಿಷನ್ ಹೆಂಗೆ ಕೊಡ್ತಾರಪ್ಪ ಅಂತಾರೆ ಅಂಕ ಆಧರಿಸಿ ಅಡ್ಮಿಷನ್ ಕೊಡ್ತಾರೆ. ಇವೆಲ್ಲವುಗಳನ್ನು ಪೂರೈಕೆ ಮಾಡಿ ನಾಳೆ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೂ ಕೂಡ ಈ TGT PGT ಅನ್ನುವಂಥದ್ದು ಹೊಸ ನಿಯಮಗಳನ್ನು C&R ರೂಲ್ ಚೇಂಜ್ ಮಾಡಿದ್ದಾರೆ. ಅಲ್ಲಿಯೂ ಕೂಡ
ನಮ್ಗೆ ಆಯ್ಕೆ ಮಾಡ್ಕೋಬೇಕಾದ್ರೆ ವೃತ್ತಿ ಜೀವನಕ್ಕೆ ಆಯ್ಕೆ ಮಾಡ್ಕೋಬೇಕಾದ್ರೆ ಅಲ್ಲಿ ಕೂಡ ಅಂಕ ಆಧಾರಿತವಾದಂಥ ಒಂದು ಬೇಸನ್ನು ಹಿಡ್ಕೊಂಡು ಕೇಳಿದ ಅವರು ಆಯ್ಕೆ ಮಾಡ್ಕೊತಿರ್ತಾರೆ. ಅದಕ್ಕೆ ಪೂರಕವಾಗಿ ನಾವೇನು ಮಾಡಬೇಕು ಅಂತಂದ್ರೆ, ಇದು ಆರಂಭದ ಮೊದಲ ಒಂದು ಮೆಟ್ಟಿಲು. 3 ಪರೀಕ್ಷೆಗಳಿದ್ದು ಬಹುತೇಕ ಈ ಸಲ 2 ಪರೀಕ್ಷೆಗಳನ್ನು ಮೊಟಕುಗೊಳಿಸಿದ್ದಾರೆ. ಒಂದು ಪರೀಕ್ಷೆ ಒಳಗೆ ಅಕಸ್ಮಾತ್ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಏನಾದರೂ ವೀಕ್ ಹಾಕಿರಿಂದ ಏನಾದರೂ ಅಂಕಗಳನ್ನು ಕಡಿಮೆ ಗಳಿಸಿದೆ ಅಂತಂದ್ರೆ ವಿಷಯವಾರನೂ ಐತಿ, ಟೋಟಲ್ದಾಗೂ ಐತಿ. ನೆಕ್ಸ್ಟ್ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಂದ್ರೆ 2ನೇ ಪರೀಕ್ಷೆಗೆ ಅಪ್ಲೈ ಮಾಡಬಹುದು ಅಥವಾ ಬಿಡಬಹುದು, ಅವ್ರಿಗೆ ಬಿಟ್ಟುಕೊಟ್ಟಂಥದ್ದು ವಿಷಯ. ನಿರ್ದಿಷ್ಟವಾದಂಥ ಅಂಕಗಳನ್ನು ಪಡಿತೇನೆ ಅನ್ನುವಂಥದ್ದು ಆತ್ಮವಿಶ್ವಾಸ ನಿಮ್ಮಲ್ಲಿ ಇತ್ತು ಅಂತಂದ್ರೆ ನಾವು ಸತತ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಇನ್ನ ಪರೀಕ್ಷೆಯನ್ನ ಯಾವ ರೀತಿ ನಾವು ನೋಡಬೇಕು? ಬಹುತೇಕ ಬಹಳಷ್ಟು ವಿದ್ಯಾರ್ಥಿಗಳನ್ನ ನಾವು ಕೇಳ್ಕೊತೇವೆ, ನೋಡ್ತೇವೆ, ಮೀಡಿಯಾಗಳಲ್ಲಿ ಕೇಳ್ತೇವೆ. ಪರೀಕ್ಷೆ ಐತಂತಂದ್ರೆ ಎದೆ ಡವಕ್ 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 ಬಡಿಯುತ್ತೆ. ಇಲ್ಲಿ ಎಷ್ಟು ಮಂದಿ ಇದು ಬಡಿಯುತ್ತೆ ನನಗೆ ಗೊತ್ತಿಲ್ಲ. ಎಷ್ಟು ಮಂದಿ ಇದು ಬಡಿಯುತ್ತೆ? ಕೈ ಯಾತ್ರೆ ಗೊತ್ತಕ್ಕೆ ಯಾರ್ದಿಲ್ಲ ಅಂದ್ರೆ ಮಾನಸಿಕವಾಗಿ ನಾವು ಗಟ್ಟಿದ್ದೇವೆ ಅಂತ. ಆ ಮಾನಸಿಕವಾಗಿ ಗಟ್ಟಿಗೊಳಿಸೋ ಸಲುವಾಗಿ ನಮಗೆ 3 ಸರಣಿ ಪರೀಕ್ಷೆಗಳನ್ನ ಮಾಡಿ. ಆ 3 ಸರಣಿ, ಮೊದಲೇ ಸರಣಿ ಪರೀಕ್ಷೆ ಒಳಗೆ ಏನು ವೀಕ್ನೆಸ್ ಐತಿ, ಯಾವ್ಯಾವ ವಿದ್ಯಾರ್ಥಿಗಳಲ್ಲಿ ಏನೇನು ಕೊರತೆಗಳದಾವ, ಆ ಕೊರತೆಗಳನ್ನ ಫುಲ್ಫಿಲ್ ಮಾಡೋ ಸಲುವಾಗಿ, ಪೂರ್ಣಗೊಳಿಸೋ ಸಲುವಾಗಿ ಬಳಗ ನಿಮಗೆ ಸಾಕಷ್ಟು ಮಾರ್ಗದರ್ಶನವನ್ನು ಮಾಡಿದ. ಅದಕ್ಕೆ ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನ ಭಯದಿಂದ ನೋಡದೆ, ಅದೊಂದು ಅವಕಾಶ, ಜೀವನದಲ್ಲಿರುವಂತ ಒಂದು ಅವಕಾಶ ಅಂತೇಳಿ ಸ್ವೀಕಾರ ಮಾಡಿಕೊಂಡು ನೀವೆಲ್ಲ ಇಡೀ ವರ್ಷ ಏನು ಅಧ್ಯಯನವನ್ನ ಮಾಡಿದಾರೆ, ಗುರುಗಳು ಏನು ಅಧ್ಯಾಪನವನ್ನ ಮಾಡಿದಾರ, ಆ ಅಧ್ಯಯನ ಮಾಡಿದಂತಹ ವಿಷಯಗಳನ್ನ ಮೌಲ್ಯಮಾಪನಕ್ಕೆ ಒಳಪಡಿಸುವಂತ ಒಂದು ಸುಸಂದರ್ಭ. ಬಹುತೇಕ ಸುಮಾರು ಒಂದು 10-14 ವರ್ಷಗಳ ಕಾಲ ನಾವು SSLC ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೆ ಹೋದಾಗ ಸಾಕಷ್ಟು ಅನುಭವಗಳು ನಮ್ಗೆ ಸಾಕಷ್ಟು ಗೊತ್ತಾಗ್ತಿತ್ತು. ಯಾವ ರೀತಿ ಉತ್ತರ ಬರ್ತಾರೆ, ಯಾವ ರೀತಿ ನಾವು ಅಂಕಗಳನ್ನ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನುವಂಥದ್ದು. ಇವತ್ತು ರೌಂಡ್ ಮಾಡ್ಯಾರ, ಕಾಟ್ ಹೊಡೆದಾರ ಅನ್ನುವಂಥ ವಿಚಾರವನ್ನ ತೋರಿಟ್ಕೊಂಡು ಕೇಳಿದ ಏನು ನೀವು ಓದಿದೇರಿ, ಏನು ಪರ್ಫೆಕ್ಟ್ ಉತ್ತರ ಬರ್ತದ, ಆ ಉತ್ತರವನ್ನ ಸರಿಯಾದ ಕ್ರಮದಲ್ಲಿ ಪಾಯಿಂಟ್ ಟು ಪಾಯಿಂಟ್ ನೀವು ಉತ್ತರಿಸ್ರಿ ಅಂತಂದ್ರೆ ಯಾವುದೇ ಮೌಲ್ಯಮಾಪಕರು ನಿಮ್ಮ ಅಂಕಗಳನ್ನ ಕಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಕಸ್ಮಾತ್ ಕಟ್ ಮಾಡಿದ್ರು ಅಂತಂದ್ರೆ ಆ ಉತ್ತರ ನಿಮ್ ಕಾನ್ಫಿಡೆನ್ಸ್ ಇರ್ತದ, ನಾ ಎಷ್ಟು ಬರ್ತೀನಿ, ನನಗೆ ಎಷ್ಟು ಅಂಕಗಳು ಬರ್ತಾವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕಾನ್ಫಿಡೆನ್ಸ್ ಇರ್ಬೇಕಾಗ್ತದ. ಬಹುತೇಕ ಅದನ್ನೆಲ್ಲ ಮಾರ್ಗದರ್ಶನ ಮಾಡಿರ್ತಾರೆ, ಮಾದರಿ ಉತ್ತರ ಪತ್ರಿಕೆಗಳನ್ನ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ನೀವು ಔಟ್ ಆಫ್ ಔಟ್ ಮಾಡಿದಂಥವ್ರು ಗೊತ್ತಿರ್ತಾರೆ. ಆ ಔಟ್ ಆಫ್ ಔಟ್ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳ ಪ್ರಶ್ನೆ ಉತ್ತರ ಪತ್ರಿಕೆಗಳನ್ನು ಕೂಡ ನಿಮಗೆ ಮನನ ಮಾಡಿಸಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಾಗಿದೆ ಅಂತಂದ್ರೆ, ನಿಯಮಿತವಾಗಿ ಪ್ರತಿ ವಿಷಯಗಳನ್ನ ಪುನರಾವಲೋಕನ ಮಾಡೋದು ಬಹಳ ಮುಖ್ಯ. ಪ್ರತಿದಿನ ಓದಿ 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 ಅದನ್ನ ದೃಢೀಕರಿಸಿಕೊಳ್ಳೋದು ಅಷ್ಟೇ ಕೆಲಸ. ಒಂದಷ್ಟು ಇನ್ಕಸ್ತಕ್ಕೆ ಏನು ಶ್ರಮ ವಹಿಸಿದೇರಿ, ನೋಟ್ಸ್ ಪಾಯಿಂಟ್ ಮಾಡ್ಕೊಂಡೇರಿ, ಎಷ್ಟು ಓದಿದೇರಿ, ಅದಕ್ಕಿಂತ ಇನ್ನು ಬರುವಂಥದ್ದು ಅಷ್ಟ ಕೂಲಾಗಿ ಅಧ್ಯಯನ ಮಾಡುವಂಥದ್ದು, ಓದಿ ದೃಢೀಕರಣ ಮಾಡಿಕೊಳ್ಳುವಂಥದ್ದು. ಇನ್ನೂ ಏನಾದರೂ ಕ್ಲಿಷ್ಟತೆಗಳು ಅದರಲ್ಲಿ ನಿಮಗೆ ತೊಂದರೆಗಳು ಅನಿಸಿತು ಅಂತಂದ್ರೆ ನಿಮ್ಮ ಸೇವೆಗಾಗಿ ನಮ್ಮ ಅನುಕೂಲಕಾರರಂತ ಶಿಕ್ಷಕ ವರ್ಗ ಸದಾ ರೆಡಿ ಇರ್ತಾರೆ. ಬಹುತೇಕ ಫೋನಿನ ಕಾರ್ಯಕ್ರಮ ಮಾನ್ಯ ಉಪನಿರ್ದೇಶಕರು, DC ಅವರು, CS ಅವರು ಫೋನಿನ ನೇರ ಕಾರ್ಯಕ್ರಮದಲ್ಲಿ ನಿಮಗೆ ನೇರವಾಗಿ ಸಂಪರ್ಕ ಮಾಡುತ್ತಾರೆ. ಬಹುತೇಕ ನಿನ್ನೆ ಮೊನ್ನೆ 2 ದಿವಸ ಬಹುತೇಕ ಫೋನಿನ ನೇರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವ ಸಲುವಾಗಿ ಅವ್ರು ಏನ್ ಮಾಡಪ್ಪ ಅಂತಾರೆ, ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಅದ್ರ ಜೊತೆಗೆ ತಾಲೂಕಾ ಸಂಪನ್ಮೂಲ ವ್ಯಕ್ತಿಗಳು, ಮಾನ್ಯ ಉಪನಿರ್ದೇಶಕರ ಒಂದು ನೇತೃತ್ವದಲ್ಲಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಂಪನ್ಮೂಲ ಶಿಕ್ಷಕರಂದ ವಿವಿಧ ವಿಷಯಗಳಲ್ಲಿ ಆಯ್ಕೆಯನ್ನ ಮಾಡಿಕೊಂಡು ಅವ್ರದ ಫೋನಿನ ನೇರ ಕಾರ್ಯಕ್ರಮದಾಗ ರೌಂಡ್ ಮಾಡುವಂತಹ ಕೆಲಸವನ್ನ ಮಾಡಕತ್ತಾರೆ. ಎಷ್ಟು ಜನ ವಿದ್ಯಾರ್ಥಿಗಳು ಫೋನಿನ ನೇರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ?
ಯಾರಿಲ್ಲ, ಓಪನ್ ಇರ್ತದ. ಏನಲ್ಲಿ ದೊಡ್ಡದ ಏನಿಲ್ಲ. ಇವ್ರು ಡಿ ಸಿ ಅದಾರ, ಇವ್ರು DDP ಅದಾರ, ಇವ್ರ BO ಅದಾರ, ಅವ್ರ ಜೊತೆಗೆ ಹೆಂಗೆ ನಾವು ಸಂಪರ್ಕ ಮಾಡಬೇಕು, ಏನು ಮುಜುಗರ ಪಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಕೀಳರಿಮೆ ಪಡಿಸೋದು ಅವಶ್ಯಕತೆ ಇಲ್ಲ. ನೇರವಾಗಿ ನಾನು ಇಂಥ ಶಾಲೆ ವಿದ್ಯಾರ್ಥಿನಿ ಸರ್, ಇಂಥ ವಿಷಯದಲ್ಲಿ ನನಗೆ ಕೆಲವೊಂದಷ್ಟು ತೊಂದರೆಗಳದಾವ, ಆ ತೊಂದರೆಗಳು, ಕ್ಲಿಷ್ಟತೆಗಳು, ಇದನ್ನು ಯಾವ ರೀತಿ ನಾವು ಉತ್ತರಿಸಬೇಕು ಅನ್ನುವಂಥದ್ದು ನಮ್ಗೆ ನೀವು ಮಾರ್ಗದರ್ಶನ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಅಲ್ಲಿರುವಂತ ಸಂಪನ್ಮೂಲ ಶಿಕ್ಷಕರು ತಕ್ಷಣ ನಿಮಗೆ ಏನ್ ಮಾಡ್ತಾರಪ್ಪ ಅಂತ ಸ್ಪಂದನೆ ಮಾಡಿದ್ರಿಂದ ಬಹುತೇಕ ನಾ ಇವತ್ತು 2021 ನಿವೃತ್ತಿಯಾಗಿ ಇವತ್ತು 2027 ಇನ್ನೂ ಹಲವಾರು ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನ ವಿಷಯದಲ್ಲಿ ತಮ್ಮ ಕ್ಲಿಷ್ಟತೆಗಳು ಬಂದಿದ್ದು ಅಂತ ನೇರವಾಗಿ ಫೋನ್ ಮಾಡ್ತಿರ್ತಾರೆ. ಮನ್ಯಾಗ ನಮ್ಮ ಧರ್ಮಪತ್ನಿ ಬೈತಿರ್ತಾರೆ, ನಾ ರಿಟೈರ್ಡ್ ಆಗಿದ್ದಾನಂತ ಹೇಳ್ರಿ ಅಂತ ಹೇಳಿ. ಎಲ್ಲೆಲ್ಲೋ ಯಾವುದೇ ಸ್ಕೂಲಿನ ಮಕ್ಕಳು ತಮ್ಮ ಗೊಂದಲಗಳನ್ನು ಪರಿಹರಿಸಿಕೊಳ್ಳುವ ಏನ್ ಮಾಡ್ತಾರಂತಾರೆ, ಕೇಳ್ತಿರ್ತಾರೆ. ಸ್ಪಂದನೆ ವೃತ್ತಿ ಜೀವನದಾಗ ನಮ್ಮ ಶಿಕ್ಷಕರ ವೃತ್ತಿ ಏನು ಅಂತಂದ್ರೆ ಬರಲಿರುವಂತ ಸಮಸ್ಯೆಗಳನ್ನ, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಇವತ್ತಿಗೂ ಹೇಳ್ತಾರೆ, ಲಾಲ್ ಪಾಲ್ ಅನ್ನುವಂಥ ಈ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ರಿಮೂರ್ತಿಗಳ ಒಂದು ಪಾತ್ರ ಬಂದಿತ್ತು. ಅವ್ರಿಗೆ ಗೊಂದಲ, ವಿದ್ಯಾರ್ಥಿಗೆ ಏನು ಗೊಂದಲ ಆಯ್ತು ಅಂತಂದ್ರೆ ಲಾಲ್ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅಂತೇಳಿ ಅವ್ರು ಅರ್ಥೈಸ್ಕೊಂಡಿದ್ರು. ಯಾಕೋ ಅವರ ತಮ್ಮ ಶಾಲೆಯ ಶಿಕ್ಷಕರನ್ನು ಕೇಳಾಕ ಏನೋ ಒಂದು ಮುಜುಗರ ಆಗಿತ್ತು ಅವ್ರಿಗೆ. ನೇರವಾಗಿ ಫೋನ್ ಹಚ್ಚಿದ್ರು, ಲಾಲ್ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅಂತ ಪಾತ್ರ ಇಲ್ಲ, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್ ಮತ್ತು ಲೋಕಮಾನ್ಯ ಬಾಳ ಗಂಗಾಧರ ತಿಲಕ್ ಅಂತ ಇಷ್ಟು ನೀವು ಮಾತ್ರ ಇದನ್ನ ಗಮನದಲ್ಲಿ ಇಟ್ಕೊಳ್ರಿ ಅಂತ. ಅಂದ್ರೆ ಈಗ ಏನೇನೋ ತೊಂದರೆಗಳು ಬಂದಿರ್ತಾವ. ಒಂದು ಓದುವಂಥ, ಅರ್ಥೈಸಿಕೊಳ್ಳುವಂಥ ರೀತಿಯಲ್ಲಿ ಗೊಂದಲಗಳು ನಿರ್ಮಾಣ ಆಗಿರ್ತಾವ. ಆ ಗೊಂದಲಗಳನ್ನ ನಿರ್ಮಾಣ ಮಾಡ್ಕೋಬೇಡ್ರಿ. ಅಕಸ್ಮಾತ್ ಏನಾದ್ರೂ ಗೊಂದಲಗಳು ನಿರ್ಮಾಣ ಆಗಿದ್ದು ಅಂದ್ರೆ ತತ್ಕ್ಷಣ ನಿಮ್ಮ ವಿಷಯ ಶಿಕ್ಷಕರನ್ನ ಸಂಪರ್ಕ ಮಾಡ್ಕೊಳ್ರಿ, ಆ ಗೊಂದಲವನ್ನ ಪರಿಹಾರ ಮಾಡ್ಕೊಳ್ರಿ. ಇನ್ನ ಪರೀಕ್ಷಾ ಸಮಯವನ್ನು ಯಾವ ರೀತಿ ನಿರ್ವಹಣೆಯನ್ನ ಮಾಡಬೇಕು? ಬಹುತೇಕ ಎಷ್ಟು ಡಿಜಿಟ್ ಅದವರಿಗೆ ಡಿಜಿಟ್ ಎಷ್ಟು ಮಾಡ್ಯಾರ ಕ್ವಶನ್ ಪೇಪರ್ದು? ಒಂದು ಬ್ಲಾಕ್ನಾಗ 24 ಜನ ವಿದ್ಯಾರ್ಥಿಗಳಿಗೆ ಅವಕಾಶ ಇರ್ತದೆ. ಬಹುತೇಕ 6 ಡಿಜಿಟ್ ಇರ್ಬೋದು. ನಿಮ್ಗೆ ಯಾವ ಡಿಜಿಟ್ ಬಂದಿರ್ತದ ಗೊತ್ತಿರೋದಿಲ್ಲ. ABCD 4 ಡಿಜಿಟ್ ಅಂದ್ರೆ 4 ಅಂತಂದ್ರೆ ಒಂದು ರೂಮ್ನಾಗ 24 ವಿದ್ಯಾರ್ಥಿಗಳು ಅದಾವ ಅಂತಂದ್ರೆ ಬಹುತೇಕ ವರ್ಷನ್ ಇಲ್ರಿ ಇಲ್ಲ. ಡಿಜಿಟ್ ಇದ್ದು ಮೊದಲ ಡಿಜಿಟ್ ಚೇಂಜ್ ಮಾಡಿದಾರೆ. ಈಗ ಕಾಮನ್ ಇರ್ತಾವ, ಸೀಕ್ವೆನ್ಸ್ ಚೇಂಜ್ ಇರ್ತಾವ. ಇಷ್ಟೇ ಸೀಕ್ವೆನ್ಸ್ ಚೇಂಜ್ ಇರ್ತಾವ. ಅದನ್ನು ನೋಡ್ಕೊಂಡು ನೀವು ಪ್ರಶ್ನೆ ಪತ್ರಿಕೆ ನಿಮ್ಮ ಕೈ ಒಳಗೆ ಅಲ್ಲಿವರೆಗೆ ನೀವು ಉತ್ತರ ಪತ್ರಿಕೆಯಿಂದ ಏನು ಫಾರ್ಮಾಲಿಟೀಸ್ ಮಾಡಬೇಕಾಯ್ತು ಅದನ್ನೆಲ್ಲ ಮಾಡ್ಕೊಂಡು ಸರಿಯಾಗಿ ಕೊಠಡಿ ಮೇಲ್ವಿಚಾರಕರಿಂದ ಸಿಗ್ನೇಚರ್ ತಗೊಂಡ್ರಿಂದ ರೆಡಿ ಆಗ್ಯಾದ್ರಿ. ಕೊಟ್ಟ ಕೂಲಾಗಿ ಕೊಂಡ್ರಿ. ಆಮೇಲೆ ಪ್ರಶ್ನೆ ಪತ್ರಿಕೆ ಕೊಟ್ಟ ತಕ್ಷಣ ಬರೆಯಕ್ಕೆ ಓಡಾಡಬೇಡ್ರಿ. ಸ್ವಲ್ಪ ಕೂಲಾಗಿ ಕುತ್ಕೊಂಡಕ್ಕಿಂತ ನಿಮ್ಮ ಭಗವಂತನ ನಾಮಸ್ಮರಣೆ ಮಾಡ್ಕೋರಿ ಮನುಷ್ಯನಾಗ. ಆಮೇಲೆ ಪ್ರಶ್ನೆ ಪತ್ರಿಕೆ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡ ಎಲ್ಲ ಇಡೀ ಪ್ರಶ್ನೆ ಪತ್ರಿಕೆಯನ್ನು ಒಂದು 15 ನಿಮಿಷ ಓದಾಕ ನಿಮಗೆ ಅವಕಾಶ ಅದ. ಆಮೇಲೆ ಓದಾಕ ಹತ್ರಿ ಅಂತಂದ್ರೆ ನಿಮಗ ಆತ್ಮವಿಶ್ವಾಸ ಹೆಚ್ಚಾಕದ. ನನಗೆ ಇದ್ರಾಗ ಯಾವ್ಯಾವ ಸರಳ ಅದಾವ, ನನಗೆ ಯಾವ್ಯಾವ ಬರ್ತಾವ, ಯಾವ್ಯಾವ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಾವ, ಸ್ವಲ್ಪ ಅವಲೋಕನ ಮಾಡ್ತಾ 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 1 ಅಂಕದ್ದು ಎಷ್ಟದಾವ, 2 ಅಂಕದ್ದು ಎಷ್ಟದಾವ, 3 ಅಂಕದ್ದು ಎಷ್ಟದಾವ, 4 ಅಂಕದ್ದು ಎಷ್ಟದಾವ. ಆಮ್ಯಾಗ ವಿಜ್ಞಾನ ಗಣಿತ ಇದ್ದು ಅಂದ್ರ ಪ್ರಮೇಯಗಳಿರ್ತಾವ. ವಿಜ್ಞಾನ ವಿಷಯದಲ್ಲಿ ಇದ್ದು ಅಂತಂದ್ರ ಇವು ಇರ್ತಾವ, ಏನು ಡಯಾಗ್ರಾಮ್ಸ್ ಇರ್ತಾವ. ಸಮಾಜ ವಿಜ್ಞಾನ ಇತ್ತು ಅಂದ್ರೆ ನಕ್ಷೆ ಇರ್ತದ. ಯಾವ್ಯಾವ್ದು ಏನೇನೈತಿ ನೋಡ್ಕೊಂಡು ಸ್ವಲ್ಪ ಕೂಲ್ ಹಾಕಿರಿಂದ ಅದನ್ನು ತಿಳ್ಕೊಂಡು ಓದ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನ ಓದೋದು, ಅರ್ಥೈಸ್ಕೊಳ್ಳೋದು. ಆಮೇಲೆ ನಿಮ್ಗೆ ಯಾವ್ಯಾವ ಸರಳ ಅನಿಸ್ತಾವ ಆ ಸರಳ ಅನಿಸಿದಂಥ ಪ್ರಶ್ನೆಗಳ ಕ್ರಮಾಕ್ಷರಗಳನ್ನ ಸರಿಯಾಗಿ ಬರೆಯೋದು, ಮುಂದೆ ಹೋಗೋದು. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಗೊಂದಲಗಳು, ಸರ್ ಪ್ರಶ್ನೆ ಪತ್ರಿಕೆ ಪ್ರಕಾರನ ನಾವು ಕ್ರಮಬದ್ಧವಾಗಿ ಬರಿಬೇಕು ಹೆಂಗೋ ಅನ್ನೋಂಥದ್ದು ಏನು ಅವಶ್ಯಕತೆ ಇಲ್ಲ.
ನಿಮಗೆ ಯಾವ ಈಜಿ ಅನಿಸ್ತಾವ ಆ ಪ್ರಶ್ನೆ ಪತ್ರಿಕೆ ಕ್ರಮಾಕ್ಷರ, ಮುಖ್ಯ ಪ್ರಶ್ನೆಯ ಕ್ರಮಾಕ್ಷರ, ಉಪ ಪ್ರಶ್ನೆಯ ಕ್ರಮಾಕ್ಷರ ಸರಿಯಾಗಿ ಬರೆಯೋದು ನೀವು ಕಂಟಿನ್ಯೂ ಮಾಡಿರಿ ಅಂತಂದ್ರೆ ಅದಕ್ಕೇನು ತೊಂದರೆ ಇಲ್ಲ. ಯಾಕಂದ್ರೆ ನಿಮ್ಮದಾದ್ಮೇಲೆ ಕ್ರಮಬದ್ಧವಾಗಿ ಬರೀಬೇಕು ಅಂತ ಏನಿಲ್ಲ. ಯಾವ ನಿಮ್ಗೆ ಡಿಫಿಕಲ್ಟ್ ಅನಿಸ್ತಿರ್ತಾವ ಅವುಗಳನ್ನ ಲಾಸ್ಟಕ್ಕೆ ಇಟ್ಕೊಂಡ್ರೆ ವಿಚಾರ ಮಾಡಕ್ಕೆ ಟೈಮ್ ಇರ್ತದೆ. ಹಾಗೆ ಆ ಸಮಯ ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಆಮೇಲೆ ಆರಂಭ ಹೇಗೆ ಮಾಡಬೇಕು ಅನ್ನುವಂಥದ್ದಾಯ್ತು. ಯಾವಾಗ ಪ್ರಶ್ನೆ ಪತ್ರಿಕೆಯನ್ನು ನಾವು ಕೂಲಂಕುಷವಾಗಿ ಓದಿ ಅರ್ಥೈಸಿಕೊಂಡು ಬರಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಸರಳವಾದಂತಹ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕ್ರಿಯೆಯನ್ನ ಚಾಲೂ ಮಾಡ್ತೇವೆ, ಅವಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಏನಾಕದಪ್ಪ ಅಂತಾರೆ ಹೆಚ್ಚಾಗ್ತದೆ. ಇನ್ನು ಉತ್ತರಗಳಲ್ಲಿ ಯಾವ ರೀತಿ ಬರಿಬೇಕು? 1 ಅಂಕದ ಪ್ರಶ್ನೆಗಳು 1 ವಾಕ್ಯದಲ್ಲಿ ಉತ್ತರಿಸಿ. ಆಮೇಲೆ 2 ಅಂಕದ ಪ್ರಶ್ನೆಗಳು ಬರ್ತಾವ. ಆ 2 ಅಂಕದ ಪ್ರಶ್ನೆಗಳಲ್ಲಿ ಕೋರ್ ವಿಷಯಗಳಲ್ಲಿ ಕೆಲವೊಂದಷ್ಟು ಸೂತ್ರಗಳು ಬರಬಹುದು. ಗಣಿತ ಮತ್ತು ವಿಜ್ಞಾನದಲ್ಲಿ, ಸಮಾಜ ವಿಜ್ಞಾನದಲ್ಲಿ ಪಾಯಿಂಟ್ಗಳು ಬರ್ತಾವ. 2 ಪಾಯಿಂಟ್ ಅಂತಂದ್ರೆ ಕೆಲವೊಂದು ಸಲ ಏನಾಗ್ತದಪ್ಪ ಅಂತಾರೆ 2 ಅಂಕದ ಪ್ರಶ್ನೆಗಳಿಗೆ 4 ಪಾಯಿಂಟ್ ಬರಿಬೇಕು ಅಂತ ಹೇಳಿ ಹೇಳಿರ್ತಾರೆ. ಅದಕ್ಕೆ 8-10 ಉತ್ತರಗಳು ಇರಬಹುದು. ನಿಮ್ಗೆ ಅತಿ ಸರಳವಾದದ್ದು ಅತಿ ಸುಲಭವಾದದ್ದು ಯಾವದವ ಒಂದು 2ರಿಂದ ಮಿನಿಮಮ್ 2 ಇರಬೇಕು, ಮ್ಯಾಕ್ಸಿಮಮ್ 4 ಇರಬೇಕು. ಇದನ್ನು ಮಾಡ್ಕೋಬೇಕು. ಅವು 4 ಪಾಯಿಂಟ್ ಕರೆಕ್ಟ್ ಬರೆದಿರಪ್ಪ ಅಂತಾರೆ 2 ಮಾರ್ಕ್ಸ್ ಎಲ್ಲೂ ಕಟ್ ಮಾಡಕ್ಕೆ ಅವಕಾಶಗಳು ಇರಲಿಲ್ಲ. ಇದರಂತೆ 3 ಮತ್ತು 4 ಅಂಕದ ಪ್ರಶ್ನೆಗಳು ಕೂಡ ಇರ್ತವೆ. ಹಾಗೆ ಅಲ್ಲಿ ಚಾಟ್ ಕೊಟ್ಟು ಹೊಡೆದ, ಗಜಿಬಿಜಿ ಮಾಡೋದ, ಪ್ರಶ್ನೆ ಕ್ರಮಾಕ್ಷರಗಳನ್ನು ತಪ್ಪಾಗಿ ಬರೆಯೋದ, ಇದನ್ನು ಕೂಡ ನಾವು ಮಾಡಬಾರ್ದು ಅನ್ನುವಂಥದ್ದು ಎಚ್ಚರಿಕೆಯನ್ನ ವಹಿಸಬೇಕಾಗ್ತದೆ. ಆಮೇಲೆ ನಡು ಪೆನ್ ಬದಲು ಮಾಡ್ತಿರ್ತಾರೆ, ಇಂಕ್ ಆಗೈತೆ ಅಂತೇಳಿ. ಅದನ್ನು ಕೂಡ ಎಷ್ಟು ಸಾಧ್ಯತೆ ಅಷ್ಟು ಅವಾಯ್ಡ್ ಮಾಡಿ. ಅಕಸ್ಮಾತ್ ನಿಮ್ಗೆ ಏನೋ ಒಂದು ಕಾರಣಾಂತರದಿಂದ ಕೈ ಬಡಿತು, ಪೆನ್ನ ಬರೆಯುವಾಗ ಕೈ ಬಡಿತು ಅಂತಂದ್ರೆ ರೂಮ್ ಸೂಪರ್ವೈಸರ್ ಇರ್ತಾರೆ. ಆ ರೂಮ್ ಸೂಪರ್ವೈಸರ್ ಏನ್ ಮಾಡ್ರಿ ಅಂತಂದ್ರೆ ಅವ್ರ ಕಡೆಯಿಂದ ಸರ್ ನಾ ಪೆನ್ ಚೇಂಜ್ ಮಾಡ್ತೇನೆ, ಅದಕ್ಕೆ ಒಂದು ಸ್ವಲ್ಪ ಇನಿಷಿಯಲ್ ಹಾಕ್ರಿ ಅಂತ ಹೇಳಿ ಇನಿಷಿಯಲ್ ಹಾಕೋಬಹುದು, ಅದಕ್ಕೇನು ತೊಂದರೆ ಇಲ್ಲ. ಆಮೇಲೆ ಅತಿ ಮುಖ್ಯವಾಗಿರುವಂಥದ್ದು ಪರೀಕ್ಷಾ ಸಮಯದಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಅತಿ ಅವಶ್ಯಕ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಯಾಕೆ ಬಿಸಿಲದ, ಉಗ್ರವಾದಂತಹ ಬಿಸಿಲದ, ಬಿಸಿಲಾಗ ಎಲ್ಲೂ ಹೋಗಂಗಿಲ್ಲ, ಬಿಸಿಲಾಗ ತಿರುಗಾಡಂಗಿಲ್ಲ. ಆಮೇಲೆ ಹುಳಿ ಪದಾರ್ಥಗಳನ್ನ ಎಷ್ಟು ಸಾಧ್ಯತೆ ಅಷ್ಟ ಹುಳಿ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ರಿ. ಪರೀಕ್ಷೆಗೆ ಹೋಗೋದೈತಂತ ಸ್ವಲ್ಪ ಏನಾದ್ರೂ ಮನ್ಯಾಗ ಒಂದ್ ಸ್ವಲ್ಪ ಹೊಟ್ಟಿಗೆ ಹಾಕೊಂಡು ಹೋಗ್ರಿ. ಯಾಕಂದ್ರೆ 10:00 ನಮ್ಮ ಸಮಯ ನಿಗದಿಪಡಿಸಿರೋ ಅಂತಂದ್ರೆ ನಾವು ಇಲ್ಲಿಂದ ಮನೆ ಬಿಡ್ಬೇಕಾದ್ರೆ 8 ಗಂಟೆಗೆ ಬಿಡುವಂತ ವ್ಯವಸ್ಥೆ. ಯಾಕಂದ್ರೆ ನಮ್ಮ ಪರೀಕ್ಷೆ ಸೆಂಟರ್ ಬಹುತೇಕ ಕಬ್ಬೂರು ಒಂದು ಪಟ್ಟಣಕ್ಕದ, ಅಲ್ಲಿ ಹೋಗ್ಬೇಕಾದ್ರೆ ನಾವು ವ್ಯವಸ್ಥಿತವಾಗಿ ಸುರಕ್ಷಿತವಾಗಿ ಹೋಗುವುದನ್ನು ಕಲ್ಕೋಬೇಕಾದ್ರೆ ಎಷ್ಟು ಸಾಧ್ಯ ಐತಿ ಅಷ್ಟ ಗುರು ಬಳಗದವ್ರಿಗೆ ಸಹಾಯ ಮಾಡ್ತಿರ್ತಾರೆ. ಇನ್ನು ಹುಡುಗರಿಗೆ ನಮ್ಮ ಯಂಗ್ ಜನರೇಷನ್, ಯಾಕಂದ್ರೆ ಟೀನ್ ಏಜ್ ಅಂತ ಹೇಳಿ ಕರಿತೇವೆ ನಾವು, 13, 14, 15, 16, 17, 16 ಮಿಡಲ್ ಇರ್ತಾರೆ. ನಾವು 16, 17 ತನಕ ಇರ್ತಾರೆ. ಗಾಡಿ ಹೊಡೆಯೋದು ಒಂದು ಭಾಳ ಹುರುಪು ಇರ್ತದೆ. ಸೈಕಲ್ ಮೋಟರ್ ಹೊಡೆಯೋದು ಹುರುಪು ಇರ್ತದೆ. ಹೆಂಗೆ ಸೈಕಲ್ ಮೋಟರ್ ಹೊಡಿತಾರಪ್ಪ ಅಂದ್ರೆ 2 ಸೀಟ್ 3 ಸೀಟ್ 4 ಸೀಟ್ ಹೋಗಿ ಹೊಡ್ಕೊಂಡು ಹೋಗುವಂತ ವಿಷಯ ಇರುತ್ತೆ. ದಯಮಾಡಿ ಯಾರ ಪರೀಕ್ಷಾರ್ಥಿಗಳಿದ್ದಾರೆ ಪರೀಕ್ಷೆ ಮುಗಿಯುವವರೆಗೆ ನೀವು ಯಾರು ಸೈಕಲ್ ಮೋಟರ್ ಹೊಡೆಯಂಗಿಲ್ಲ ಅಂತೇಳಿ ಹನುಮಪ್ಪನ ಮ್ಯಾಗ ಆಣಿ ಮಾಡಿ. ಸರ್ ಹೋಗೋದು ಹೆಂಗ್ರಿ? ನಿಮ್ ತಂದೆ ತಾಯಿಗಳು ನಿಮ್ಗೆ ಹೆತ್ತಿದಾರ ಅಂತಂದ್ರೆ ನಿಮ್ನೇನು ಅರ್ಧೊಟ್ಟು ಕೈ ಬಿಡಂಗಿಲ್ಲ. ಯಾರನೇ ಒಬ್ಬರು ವ್ಯವಸ್ಥೆ ಮಾಡ್ತಾರೆ, ವೆಹಿಕಲ್ ವ್ಯವಸ್ಥೆ ಮಾಡ್ತಾರೆ. ಅಥವಾ ಹೆಣ್ಮಕ್ಳಿದ್ದಪ್ಪ ಅಂತಾರೆ ಇಲ್ಲಿ ಏನಾದರೂ ನಿಮ್ಮದ 4 ವೀಲರ್ ವ್ಯವಸ್ಥೆ ಮಾಡಿರ್ತಾರೆ, ಸುರಕ್ಷಿತವಾಗಿ ಹೋಗ್ರಿ. ಅದೇ ಪ್ರಕಾರ ಹುಡುಗರು ಒಂದು ಸ್ವಲ್ಪ ದ್ವಿಚಕ್ರ ವಾಹನಗಳನ್ನ ರೈಡ್ ಮಾಡೋದನ್ನ ಹೊರತುಪಡಿಸ್ರಿ. ಹಾಗೆ ಇದೊಂದು ರೋಗ ಐತಿ ಬಹಳ, ಇವತ್ತಿಗೆ ಇಲ್ಲದ್ರೆ ನಾವು ಬದುಕಿಲ್ಲ. ಏನ್ರಿದ ಆಂಡ್ರಾಯ್ಡ್ ಫೋನ್ ಏನಾಯ್ತಾ ಇದ್ರಾಗ
ಎಷ್ಟು ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೊಳ್ತೀರಿ ಅದ್ರ ಒಳ್ಳೆಯದು ಸಿಗ್ತದ. ಯಾಕಂದ್ರೆ ನಾಲೆಜ್ ದುನಿಯಾ ಮುಷ್ಟಿ ಮೇ ಹೈ ಅಂತ ಹೇಳಿದ. ಇವತ್ತು ಜಗತ್ತು ಎಲ್ಲಿತ್ತಪ್ಪ ಅಂತಾರೆ, ನಾವು ಇವತ್ತ ನಮ್ಮ ಮುಟ್ಟಿಗೆಯಾಗೈತಿ. ಇವತ್ತಲ್ಲಿ ಇರಾನ್ ಇರಾಕ್ ಅಮೇರಿಕಾ ಸ್ಥಿತಿ ಏನೈತಿ, ಯುದ್ಧ ಹೆಂಗ ನಡೆದೈತಿ, ಏನು ನಡೆದೈತಿ, ಇಲ್ಲೇ ಕುತ್ಕೊಂಡು ಕ್ಷಣಾರ್ಥದಲ್ಲಿ ನಾವು ನೋಡ್ತೇವೆ. ಜಗತ್ತಿನಾಗ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣ ಆಗಕ್ಕದ. ಅದಕ್ಕೆ ಅದೆಲ್ಲ ಬಿಡೋಣ, ಜಗತ್ತಿಂದ ಬಿಡೋಣ, ನಮ್ಮ ಜಗತ್ತನ್ನ ನಾವು ನೋಡ್ಕೊಳ್ಳೋಣ. ನಾವು ಪರೀಕ್ಷೆಯನ್ನ ಯಾವ ರೀತಿ ಎದುರಿಸ್ಬೇಕು. ಮೊಬೈಲ್ ಬಳಕೆ ಮಾಡಿದ್ರೆ ಬೇಡ ಅಂತ ಅನ್ನಂಗಿಲ್ಲ, ಆದ್ರೆ ಈ ಪರೀಕ್ಷೆ ಮುಗಿಯುವವರೆಗೆ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ಬಂದಿರ್ತಾವ ಇಲಾಖೆಯಿಂದ. ಯಾರಿಗೆ ಬರ್ತಾವಪ್ಪ ಅಂತಾರ, ಡಿಪಾರ್ಟ್ಮೆಂಟಿಗೆ ಬಂದಿರ್ತಾವ, ಡಿಪಾರ್ಟ್ಮೆಂಟ್ದಿಂದ ನಿಮ್ ಶಾಲಾ ಮುಖ್ಯಸ್ಥರಿಗೆ ಬಂದಿರ್ತಾವ, ಮುಖ್ಯಸ್ಥರಿದ್ದವ್ರು ಶಿಕ್ಷಕರಿಗೆ ಕೊಡ್ತಾರ, ಶಿಕ್ಷಕರಿದ್ದವ್ರು ನಿಮ್ಮನ್ನ ಕಮ್ಯುನಿಕೇಶನ್ ಮಾಡಬೇಕಾಗಿರುತ್ತೆ. ಅಂತ ಸಂದರ್ಭದಾಗ ನೀವು ಸ್ವಲ್ಪ ಅದ್ರದ್ದು ಏನಾದರೂ ಮೆಸೇಜ್ ಅದಾವೇನ ನಮ್ಮ ಶಾಲೆ ಒಳಗ, ನಮ್ಮ ಸರ್ದು ಏನಾದರೂ ಪರೀಕ್ಷೆ ಬದ್ದಲ್ಲಿ ಏನಾದರೂ ಮೆಸೇಜ್ ಅದಾವೇನ ಅನ್ನುವಂಥದ್ದ ಸ್ವಲ್ಪ ಅವಲೋಕನ ಮಾಡೋ ಸಲುವಾಗಿ ಮಾತ್ರ ಮೊಬೈಲ್ ಅನ್ನ ಬಳಕೆ ಮಾಡಿ. ಆಮೇಲೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಪೂರ್ಣ ವಿಶ್ವಾಸ ಇರಬೇಕು. ನಾವು ಮಾಡಿದಂಥ ನಿರಂತರವಾದಂಥ ಶ್ರಮಕ್ಕೆ ಇವತ್ತು ಖಂಡಿತವಾದಂಥ ಫಲ ಸಿಗ್ತದ ಅನ್ನುವಂಥದ್ದು ನಂಬಿಕೆ ನಮಗೆ ಇರಬೇಕು. ಮೊದಲನೇ ನಾವು ಇಡೀ ವರ್ಷ ಅಧ್ಯಯನ ಮಾಡಿದ್ದೇವೆ, ನಮ್ಮ ಗುರುಗಳು ಇಡೀ ವರ್ಷ ನಮಗೆ ಮಾರ್ಗದರ್ಶನವನ್ನು ಮಾಡ್ಯಾರ. ಅದಕ್ಕೆ ನಾವೇನ್ ಮಾಡ್ಬೇಕಾಗಿದಪ್ಪ ಅಂತಾರೆ, ಸಾಕಷ್ಟು ನಾವು ಬೆವರು ಸೂಚಿಸಿದ್ದೇವೆ, ಸಾಕಷ್ಟು ಓದಿದ್ದೇವೆ, ಸಾಕಷ್ಟು ನಾವು ರೈಟಿಂಗ್ ವರ್ಕ್ ಮಾಡಿದ್ದೇವೆ. ಇಂಥ ಈ ಒಂದು ಶ್ರಮ ಐತಿ, ಈ ಶ್ರಮಕ್ಕೆ ಯಶಸ್ಸು ಅನ್ನುವಂಥದ್ದು ಏನಪ್ಪಾ ಅಂತಾರೆ, ಕಟ್ಟಿಟ್ಟ ಬುದ್ಧಿ ಅಂತ. ವಿದ್ಯೆ ಅನ್ನುವಂಥದ್ದು ಸಾಧಕರ ಸ್ವತ್ತು ಹೊರತು ಸೋಮಾರಿಗಳ ಸ್ವತ್ತಲ್ಲ ಅಂತ ಹೇಳಿದ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ನೀವೆಲ್ಲ ಏನು ಮಾಡ್ರಪ್ಪ ಅಂತಾರೆ, ದೊಡ್ಡ 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 ಕನಸುಗಳನ್ನ ಕಾದು. ಬಹುತೇಕ ಇಲ್ಲಿ ವೇದಿಕೆ ಮ್ಯಾಗ ಕೊಟ್ಟಂತ ಸಿದ್ದು ಕಿಂಡಿ ಅವರಾಗ್ಲಿ, ಅವ್ರ ಪಕ್ಕದಾಗ ಕೂತಂತ ನಮ್ಮ ಸಿದ್ದರಾಮ್ ಹನುಮಣ್ಣ ಅವ್ರ ಬ್ರದರ್ ಬಹುತೇಕ ಸಿದ್ದರಾಮ ಇಬ್ರು 6ನೇ ಅಡ್ಮಿಷನ್ ಬಂದಿದ್ರು ನಮ್ಮಲ್ಲಿ. ಅವ್ರ ಅಪ್ಪ ಬಹಳಷ್ಟು ಅನನ್ಯವಾದಂತ ಸಂಬಂಧ ನಮ್ಗೆ ಮೊದಲಿಂದ. ಅವಾಗ ಬಹಳ ಫೀ ಕಡಿಮೆ ಇತ್ತು, ಒಂದು 75 ರೂಪಾಯಿ ಬಹುತೇಕ ಫೀಸ್ ಇತ್ತು. ಯಾಕಂದ್ರೆ ಅಡ್ಮಿಷನ್ ಸಿಗೋದನ್ನ ದುರ್ಲಭ. ಕುಶ್ಬನ್ ಗುಡಿಯಿಂದ ಅವ್ರು ಬಂದಿದ್ರು. ಇಲ್ಲೂ ಅವ್ರಿಗೇನೋ ಒಂದು ಗುರುಕುಲ್ ಮ್ಯಾಗ ಒಂದು ಪ್ರೀತಿ ಹೆಚ್ಚ. ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನ ಬಿಟ್ಟಿದ್ದರಿಂದ ಅಲ್ಲಿ ಬರುವಂಥದ್ದು ಇವತ್ತಿಗೂ ಐತೆ. ಒಂದು ವರ್ಷ ಓದಿರವ್ರ, ಓದಿ 2ನೇ ವರ್ಷಕ್ಕೆ ಅವರಲ್ಲಿ ಏನೋ ಒಂದು ಸ್ವಲ್ಪ ಬದಲಾವಣೆ ಆಯಿತು. ಯಾಕಂದ್ರೆ ಕಷ್ಟದ ಸ್ಥಿತಿ, ಫೀ ತುಂಬುವಂಥದ್ದು ವ್ಯವಸ್ಥೆ ಬಹಳಷ್ಟು ಕಡಿಮೆ ಆಗಿತ್ತು. ಅವ್ರು ಬಂದು ಅವ್ರ ತಂದೆ ಅವ್ರು ಕೇಳಿದ್ರು, ಏನ್ರಿ ಹೆಂಗೆ ಮಾಡೋರು ಮತ್ತೆ ಹಾಸ್ಟೆಲ್ ಕಿಡೋದು ಹುಡುಗರ್ನ ಅಂತ ಹೇಳಿ. ಆ ಸಂದರ್ಭದಲ್ಲಿ ಬಹುತೇಕ ಸರ್ಕಾರಿ ಹಾಸ್ಟೆಲ್ಗಳು ಅಂತಂದ್ರೆ ಬಹಳಷ್ಟು ಏನಿದಪ್ಪ ಅಂತಾರೆ, ವ್ಯವಸ್ಥೆಗಳು ಸರಿ ಇರಲಿಲ್ಲ. ಒಂದು ವೇಳೆ ನೀವು ಹಾಸ್ಟೆಲ್ಗೆ ಹೋಗಿ ನಮ್ದೇನು ಅಭ್ಯರ್ಥಿ ಇಲ್ಲ, ಹೊಳ್ಳಿ ನೀವು ರಿಪೀಟರ್ ಅಲ್ಲಿ ಒಗ್ಗುದಿಲ್ಲ, ಆಹಾರ ಒಗ್ಗುದಿಲ್ಲ, ಅಲ್ಲಿ ವ್ಯವಸ್ಥೆ ಒಗ್ಗುದಿಲ್ಲ ಅಂತ ಹೊಳ್ಳಿ ಬಂದಿರಂದ್ರೆ ನಾವು ನಿಮಗೆ ಅಡ್ಮಿಷನ್ ಕೊಡಂಗಿಲ್ಲ ಅಂತ ಹೇಳಿದ್ರು. ಸರ್ ಏನಾಕೈತಿ ಆಗಿದ್ರೆ ಮತ್ತೆ ಒಯ್ತೇವೆ ಅಂತಂದ್ರೆ, ಎದ್ರ ಸಲುವಾಗಿ ಅಂತ ಕೇಳಿದ್ರೆ ಫೀಸ್ ಸಲುವಾಗಿ, ಫೀ ನಾವು ಕೊಡ್ತೇವೆ ಅಂತ. ಆದ್ರೂ ಯಾಕೋ ಮನಸ್ಸು ಒಪ್ಲೇನಂತ ಹೋದ್ರು ಮಾಡ್ರು. ಆಯ್ತು, ಬಹುತೇಕ ಇವ್ರದ್ದು ಅಪೂರ್ಣ ಆಯ್ತು. ಅವರಷ್ಟು ಏನೇನೋ ಮಾಡಿ SLC ಮುಗಿಸ್ಕೊಂಡ್ರು, PUC ಮಜಲಟಿ ಮುಗಿಸ್ಕೊಂಡ್ರು, ಕಬ್ಬ ಕಡಿದ್ರು, ತ್ರಾಸ್ ಮಾಡ್ಕೊಂಡ್ರು, BSc ಅಗ್ರಿ ಸಿಲೆಕ್ಷನ್ ಮಾಡ್ಕೊಂಡ್ರು. ಇವತ್ತ ದೇಶ ಮೆಚ್ಚುವಂಥ ಒಂದು ಜಾಗನೂರು ಗ್ರಾಮ ಎಲ್ಲೈತಿಪ್ಪ ಅಂತಾರೆ, ಯಾವ ಪ್ರದೇಶದಾಗ ಐತಿ ಅನ್ನುವಂಥ ಒಂದು ಜಾಗನೂರು ಗ್ರಾಮದ ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರನ್ನ ಮಾಡ್ಕೊಂಡು ಕೇಳಿದ್ದು ಇವತ್ತು IAS ಆಫೀಸರ್ ಆಗಿ ಇನ್ಕಮ್ ಟ್ಯಾಕ್ಸ್ DC ಹಾಕಿ ಬೆಂಗಳೂರಲ್ಲಿ ಕೆಲಸ ಮಾಡಾಕ್ತಾರ. ಅದು ಎಲ್ಲರಿಗೂ ಗೊತ್ತು. ಹಿಂಗ ಕೆಲವೊಂದಷ್ಟು ನಾವು ರೋಲ್ ಮಾಡೆಲ್ ಇಟ್ಕೋಬೇಕಾಗ್ತದೆ. ಕ್ರಿಕೆಟ್ದಾಗ ಸಚಿನ್ ತೆಂಡೂಲ್ಕರ್ನ ರೋಲ್ ಮಾಡೆಲ್ ಇಟ್ಕೋತಾರೆ ಕೆಲವೊಮ್ಮೆ. ಏನಾದರೂ ಒಂದು ಸಾಧನೆ ಮಾಡಾಕ್ಬೇಕು, ಅದಕ್ಕೆ ಪರಿಶ್ರಮ ವಹಿಸ್ಬೇಕಾಗ್ತದ, ಅದಕ್ಕೆ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೋಬೇಕಾಗ್ತದ. ಬಹುತೇಕ ನಾನು IAS ಆಫೀಸರ್ ಹಾಕೋಣ ಅನ್ನುವಂಥದ್ದು ಅವ್ರೇನು ಕನಸು ಕಂಡಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ. ಅದರ ಪ್ರಕಾರ ಇಲ್ಲಿ ಅನೇಕ ನಮ್ಮ ಹಿರಿಯ ವಿದ್ಯಾರ್ಥಿ ಬಳಗ
ಸುಮಾರು ಜಾಗನೂರು ಗ್ರಾಮದಾಗ 100-120 ಜನ ಆರ್ಮಿ ಒಳಗೆ ಕೆಲಸ ಮಾಡುವಂಥವ್ರು ಮಾಡಿದಂಥವ್ರು ಅದ. ಇನ್ನು ಸಾಮಾಜಿಕ ರಂಗದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸ್ಕೊಳಕತ್ತಾರ. ಅಂದ್ರೆ ನಾವು ಸಂಸ್ಕಾರ ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡ್ಬೇಕಾಗೈತಿ. ತಂದೆ ತಾಯಿಗಳು ಸಂಸ್ಕಾರವನ್ನು ಕೊಡ್ಬೇಕಾಗೈತಿ. ಇದಕ್ಕೆ ಮುಖ್ಯ ಪ್ರೇರಕರು ಯಾರಪ್ಪ ಅಂತಾರೆ, ಬಹುತೇಕ ನಮ್ಮ ಶಿವಾನಂದ ಭಾರತೀಯ ಅಪ್ಪ ಅವರು 1971 ಅವ್ರು ಇಲ್ಲಿ ಗ್ರಾಮಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು, ಪವಿತ್ರ ಪಾದಗಳನ್ನ ಅರ್ಪಣೆ ಮಾಡಿದ್ರು. ಇವತ್ತು ಜಾಗನೂರು ವರ್ಷಗಳಾದರೂ ಕೂಡ ಈ ಬಾಗೇವಾಡಿ ಹಾಗೂ ಜಾಗನೂರು ಸುತ್ತಮುತ್ತ ಯಾವುದೇ ಕಾರ್ಯಕ್ರಮ ನಡೆಯಲಿ ಅಲ್ಲಿ ಅವರು ಹಾಜರಿರುತ್ತಾರೆ. ಅಲ್ಲಿ ನಡೆದಂತ ಕಾರ್ಯಕ್ರಮ ಪ್ರತಿಯೊಂದಕ್ಕೂ ಕೂಡ ಮಾರ್ಗದರ್ಶನವನ್ನ ಕೊಡ್ತಾರೆ. ನನ್ನ ಸಲಹೆ ಸೂಚನೆಗಳನ್ನ ಮಾರ್ಗದರ್ಶನವನ್ನ ಮೇಲಿನ ಮೇಲೆ ಈ ಶಾಲೆಗೆ ನೀಡತಕ್ಕಂಥವರು. ಎಲ್ಲರೂ ಸೇರಿ ಅವರ ತಂದೆಯಾದಂತ ದಿವಂಗತ ಉದ್ದಪ್ಪ ಹನುಮಣ್ಣವರು ಅವರ ಸ್ಮರಣಾರ್ಥ ಉದ್ದಪ್ಪ ಹನುಮಣ್ಣವರ ಟ್ರಸ್ಟ್ ಅನ್ನೋದನ್ನ ಸ್ಥಾಪಿಸಿ ಅದರ ಮೂಲಕ ಸಾಮಾಜಿಕ ಸತ್ಕರಿಸಬೇಕು. ಬಹುಶಃ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸುದೈವ ಏನೋ ನಮ್ಮ ಶಾಲೆಗೆ ಪ್ರತಿ ವರ್ಷ ಜಾಗನೂರು ಗ್ರಾಮದ ಶಿಕ್ಷಣ ಪ್ರೇಮಿಗಳಿಂದ ಸುಮಾರು 50,000-60,000 ರೂಪಾಯಿ ನಗದು ಬಹುಮಾನವನ್ನು ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವ ಕುರಿತು ನಮ್ಮ ಶಾಲೆಯ ರಾಜಮಾತೆ ನೀವಂತೂ ಅದ್ಭುತ. ಅವರೇ ನಮ್ಮ HM ಮೇಡಮ್. ನಮ್ಮ HM ಮೇಡಮ್ ತುಂಬಾನೇ ಒಳ್ಳೆ ಶಾಲೆ ಎಲ್ಲಾ ನೀತಿ ನಿಯಮ ಅಚ್ಚುಕಟ್ಟಾಗಿ ಮಾಡಿಸ್ತಾರೆ. ಮತ್ತೆ ಇವರು ಸ್ವಚ್ಛತೆಗೆ ಮತ್ತು ಶಿಸ್ತಿಗೆ ತುಂಬಾನೇ ಒತ್ತು ಕೊಡ್ತಾರೆ. ಅಷ್ಟು ಹೇಳಲು ಇಷ್ಟಪಡುತ್ತೇನೆ. ಕುಕ್ನೂರ್ ಸರ್ ಪುಸ್ತಕಗಳ ಗುಂಪು ಇವರ ಕಂಠ ಬಲು ಇಂಪು, ಅವರನ್ನು ಕಂಡರೆ ಎಲ್ಲರ ಮನಸ್ಸು ತಂಪು, ಇವರೇ ನಮ್ಮೆಲ್ಲರ ಎರಡನೇ ಕುವೆಂಪು. ಕುಕ್ನೂರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ದಿನಾನೇ ಸಾಲಲ್ಲ. ಅವರು ನಮ್ಗೆ ಎರಡನೇ ತಂದೆ ಇದ್ದಾಗೆ ತುಂಬಾ ಅನುಭವದ ಮಾತು ಹಾಗೆ ತೂಕದ ಮಾತುಗಳನ್ನು ಆಡುತ್ತಾರೆ. ನಾನು ಕೂಡ ಅವರ ಹಾಗೆ ಮಾತನಾಡಬೇಕೆಂದು ಕಲಿಯುತ್ತಿದ್ದೇನೆ. ಇನ್ನ ಪೂರ್ಣ ಆಗಿಲ್ಲ, ಕಲಿತೇನೆ ಅಂತ ಹೇಳ್ತೇನೆ. ಕಲಿಸುವುದು ಆಂಗ್ಲ ಭಾಷೆ, ಪ್ರೀತಿಸುವುದು ಕನ್ನಡ ಭಾಷೆ. ಮಾತು ಮೆಣಸಿನಷ್ಟೇ ಘಾಟು, ಹೆಚ್ಚು ಮಾತಾಡಿದ್ರೆ ಬೀಳ್ತಾ ನಮ್ಗೆ ಏಟು. ಇವರೇ ಕಲಿಯುಗದ ಕರ್ಣ ನಮ್ಮ ಕೆಮ್ಲಾಪುರ ಸರ್. ನಮ್ ಕೆಮ್ಲಾಪುರ ಸರ್ ಹೇಗಂದ್ರೆ ಎಲ್ಲಾರ್ಗು ಒಂಥರ ಫ್ರೆಂಡ್ ಇದ್ದಂಗ. ಯಾಕಂದ್ರೆ ಕ್ಲಾಸ್ನಾಗ ಪಾಠ ಹೇಳ್ಬೇಕಾದ್ರೆ ಅವ್ರೊಂದು ಶಿಕ್ಷಕರ ಅನ್ನೋದು ಬರತ್ತ ಒಂಥರ ಫ್ರೆಂಡ್. ಅರ್ಧ ಪಾಠ ಹೇಳ್ತಾರ, ಅರ್ಧ ನಗಸ್ತಾರ. ಇಂಗ್ಲಿಷ್ ಸಬ್ಜೆಕ್ಟ್ ಅಂದ್ರ ಎಲ್ಲಾರ್ಗು ಒಂಥರ ನಿಂತ್ಕೊಂತ ಕೇಳಾಕತ್ರ. ಆದ್ರ ಅವ್ರು ಹೇಳ್ದ್ಮ್ಯಾಗ ನೋಡ್ರ ಒಂಥರ ನಿದ್ದಿನ ಹೋಗ್ತಾವ. ಎಷ್ಟ್ ಇಂಟ್ರೆಸ್ಟ್ ಬರ್ತೈತಿ ಅಂದ್ರ 9th ಬಂದ್ಮೇಲೆ ಸ್ವತಃ ಇಂಗ್ಲಿಷ್ ಬರೆಯಕ್ ನಾವು ಕಲ್ತು. ಯಾಕಂದ್ರ ಅವ್ರು ಇಂಗ್ಲಿಷ್ ಟು ಇಂಗ್ಲಿಷ್ ಪಾಠ ಹೇಳ್ನು ಅಷ್ಟ್ ಚೆನ್ನಾಗಿ ನಮ್ಗೆ ಅರ್ಥ ಆಗೋಗಿ ಹೇಳಿದ್ದಾರೆ. ಪೋಲ್ ಟೀಚರ್ ನಿಂದ ಸ್ಕೂಲ್ ಸ್ಟಾರ್ಟ್, ಹಿಂದಿಗೆ ಇವರೇ ಗ್ರೇಟು, ಇವರ ಮಾತು ಬಲು ಸ್ವೀಟು, ಇವರದು
ಸ್ವೀಟು ಹಾರ್ಟು, ಇವರೇ ಕಾಮಿಡಿಗೆ ಬೆಸ್ಟು, ಇವರೇ ನಮಗೆ ಫಸ್ಟು, ಇವರ ಪ್ರೀಡು ಲಾಸ್ಟು, ಇವರೇ ನಮ್ಮ ಅಚ್ಚುಮೆಚ್ಚಿನ ಪೋಲ್ ಟೀಚರ್. ಪೋಲ್ ಟೀಚರ್ ಎಂದರೆ ನಮಗೆ ಎರಡನೇ ತಾಯಿ. ಏಕೆಂದರೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅವರು ತುಂಬಾ ಸೂಕ್ಷ್ಮ. ಅವರು ಸಾಲು ಮರದ ತಿಮ್ಮಕ್ಕ ಎಂದರು ತಪ್ಪಾಗಲ್ಲ. ಯಾಕಂದ್ರೆ ಗಿಡ ಬಹಳ ಪ್ರೀತಿಸ್ತಾರು, ಬಹಳ ನಡೆದಾರು, ಮತ್ತೆ ಅದ್ರ ಬಗ್ಗೆ ನಮಗ್ ಬಹಳ ಹೇಳಿದಾರು. ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಆಗ್ತದೆ. ಗಣಿತ ಟೀಚರ್ ಎಂದರೆ ಇಷ್ಟ, ಅವರು ಕೊಡುವ ಲೆಕ್ಕ ಬಲು ಕಷ್ಟ, ಅವರು ಹೇಳಿದ್ದನ್ನು ಮಾಡದಿದ್ದರೆ ನಷ್ಟ, ಅವರೇ ನಮ್ಮ ಶಾಲೆಯ ಜ್ಯೇಷ್ಠ, ಅವರೇ ನಮ್ಮ ಅಚ್ಚುಮೆಚ್ಚಿನ ಸವಿತಾ ಟೀಚರ್. ಸವಿತಾ ಟೀಚರ್ ಬಗ್ಗೆ ಹೇಳ್ಬೇಕಂದ್ರೆ ಇವ್ರು ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರ. ಅದ್ ಹೆಂಗ್ ಮಾಡ್ತಾರ ಅಂತ ಗೊತ್ತಿಲ್ಲ. ಯಾವಾಗ್ಲೂ ಒಂದ್ ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡಂಗಿಲ್ಲ. ನಮಗಾರು 2 ನಿಮಿಷ ಕಣ್ ಮುಚ್ಚಿ ಕೂಡ್ಸ್ ಎಲ್ಲ ನಾವು ಪಾಸ್ ಆಗ್ತೀವಿ, ನಿಮ್ ಮೇಲೆ ನೀವು ನಂಬಿಕೆ ಇರುತ್ತೆ, ಎಲ್ಲ ಪಾಸಿಟಿವ್ ಆಗಿ ಹೇಳ್ತಾರು. ಹಾಗಂತ ಅವ್ರ ಬಗ್ಗೆ ಹೇಳಲು ಇಷ್ಟಪಡ್ತೀನಿ. ವಿಜ್ಞಾನ ಎಂಬುದು ಜ್ಞಾನಗಳ ಸಮೂಹ. ಯಾವಾಗಲೂ ನೀವು ಹೊಸದನ್ನು ಕಲಿಸುವ ಆಸಕ್ತಿ ಬೆಳೆಸಿಕೊಂಡರೆ ಮುಂದೆ ವಿಜ್ಞಾನಿಗಳಾಗುತ್ತೀರಿ ಎಂದು ಕನಸಿನ ರೆಕ್ಕೆ ಕಟ್ಟಿದ ವಿಜ್ಞಾನ ಶಿಕ್ಷಕರೇ ನಮ್ಮ ಆದಿತ್ಯ ಮೇಡಮ್. ಆದಿತ್ಯ ಮೇಡಮ್ ತಮ್ಗೆ ಹುಷಾರಿಲ್ಲ ಅಂತಂದ್ರು ಅವ್ರು ಯಾವತ್ತೂ ಆ ತರ ಕಾಣಿಸೇ ಇಲ್ಲ. ಯಾಕಂದ್ರೆ ಪಾಠ ಹೇಳ್ಬೇಕಾದ್ರು ನಗು ಮುಖದಿಂದ ಯಾವಾಗ್ಲೂ ಪಾಠ ಬೋಧಿಸ್ತಾರು. ಹಾಗಂತ ಹೇಳಲು ಇಷ್ಟಪಡುತ್ತೇನೆ. ಕಷ್ಟದಲ್ಲಿದ್ದಾಗ ನೆನ್ಸ್ಕೊಳ್ತೀವಿ ಶಿವನ, ಹಣ ಬೇಕಾದಾಗ ನೆನ್ಸ್ಕೊಳ್ತೀವಿ ಲಕ್ಷ್ಮಿನ, ಸಂಗೀತ ಬೇಕಾದಾಗ ನೆನ್ಸ್ಕೊಳ್ತೀವಿ ಸರಸ್ವತಿನ, ಹಾಗೆ ಸೈನ್ಸ್ ಅರ್ಥ ಆಗದಿದ್ದಾಗ ನೆನ್ಸ್ಕೊಳ್ತೀವಿ ನಮ್ಮ ವಿಜ್ಞಾನ ಶಿಕ್ಷಕರಾದ ಹಾಲಪ್ಪ ಸರ್ನ. ನಮ್ಗೆಲ್ಲ ಸೈನ್ಸ್ ತಿಳಿದಿದ್ದಾಗ ಮಾತ್ರ ನಾವು ಹಾಲಪ್ಪ ಸರ್ ನೆನ್ಸ್ಕೊಳ್ತೀವಿ. ಯಾಕಂದ್ರೆ ಅವರು ಆದಿತ್ಯ ಮೇಡಮ್ ಬಂದಿದ್ದ ಕಾರಣ ಅವ್ರು ಬಂದ್ರು. ಆದ್ರೂ ತುಂಬಾ ಚೆನ್ನಾಗಿ ಸ್ವಲ್ಪ ಸಮಯದಾಗ ಬಹಳ ಹೇಳಿದಾರು. ಹಾಗಂತ ಹೇಳಲು ಇಷ್ಟಪಡ್ತೀನಿ. ಸಮಾಜದ ಜ್ಞಾನಿ, ತುಂಬಾ ದೊಡ್ಡ ಧ್ವನಿ, ಇವರಿಗೆ ತುಂಬಾ ಜನ ಅಭಿಮಾನಿ, ಅವರೇ ನಮ್ಮ ಸಮಾಜದ ವಿಜ್ಞಾನಿ, ಇವರೇ ನಮ್ಮ ಅಚ್ಚುಮೆಚ್ಚಿನ ಎಲ್ಲವ ಟೀಚರ್. ಈ ಗವರ್ನರ್ ಹಾಗೆ ಎಲ್ಲವ ಟೀಚರ್ದು ತುಂಬಾ ದೊಡ್ಡ ಧ್ವನಿ. ಇವರಿಗೆ ನಮ್ಮ 10th ಕ್ಲಾಸ್ ನಲ್ಲಿ ತುಂಬಾ ಜನ ಅಭಿಮಾನಿಗಳಿದ್ದಾರೆ. ಇವರಲ್ಲಿ ನಾನು ಕಂಡೆ ಏನೆಂದರೆ ಅದು ಸತ್ಯ ಹೇಳುವುದು. ಅವ್ರು ಯಾರಾದ್ರೂ ಒಂದ್ ವೇಳೆ ಸುಳ್ಳು ಹೇಳಿದ್ರಿಂದ ಅದು ಮತ್ತೆ ಕೇಳಾದ್ರೆ ಅವ್ರ ಬಾಯಲ್ಲಿ ನಿಜ ಬಿಡಿಸ್ತಾರೋ. ಆದ್ ನಂಗೆ ಅವರಲ್ಲಿ ತುಂಬಾ ಇಷ್ಟ ಆಯ್ತು. ಮಲ್ಲಿಗೆ ಹೂವಿನಂತ ಮನಸ್ಸು, ಅವರ ಧ್ವನಿ ಕೇಳಲು ಸೊಗಸು, ಅವರ ಕನಸಿನಂತೆ ನಾವು ಮಾಡಬೇಕು ನನಸು, ಅವರ ನಮ್ಮ ಶಾಲೆಯ ಹೊಮ್ಮಸ್ಸು, ಅವರೇ ನಮ್ಮ ದೊಡ್ಡಮನಿ ಮೇಡಮ್. ಈ ಟೀಚರ್ ಅಂದ್ರೆ ಎಲ್ಲಾರ್ಗೂ ಇಷ್ಟ. ಒಬ್ಬರಿಗೆ ಒಂದ್ ಇಷ್ಟ ಇರ್ತೈತಿ, ಒಬ್ಬರಿಗೆ ಸಾಲಿ ಕಲಿದ್ ಇಷ್ಟ ಇರ್ತೈತಿ, ಒಬ್ರಿಗೆ ಇರಂಗಿಲ್ಲ. ಅದನ್ನ ಇವ್ರ ವೃತ್ತಿ ಶಿಕ್ಷಣ ಬಗ್ಗೆ ಹೇಳ್ತಾರು. ಆದ್ರೆ ಇವ್ರು ನಮಗ್ 9th ಇದ್ದಾಗಿಂದ ನಾವು ಟೀಚರ್ದಾಗ ಕೇಳ್ಕೊಳತ್ತೇವ್, ಟೀಚರ್ ಒಂದ್ ಗೊಂಬಿ ಮಾಡೋದ್ ಹೇಗ್ ಕೊಡ್ರಿ ಅಂತೇಳಿ. ಅವ್ರು ಇನ್ನೂವರೆಗೂ ಆದ್ರೂ ಆ ಗೊಂಬಿ ಮಾಡೋದನ್ನ ಹೇಗ್ ಕೊಟ್ಟಿಲ್ಲ. ಅದನ್ನ ನಾವ್ ಯಾವತ್ತೂ ಮರೆಯಂಗಿಲ್ಲ. ಬದುಕಿನ ಕಷ್ಟಗಳಿಗೆ ಕೋಕೊಡಿ, ಬದುಕಿನ ಭರವಸೆಯನ್ನು ತೊಡೆತಟ್ಟಿ ಕರೆಯಿರಿ, ಮುಖದ ಮೇಲೆ ಸದಾ ನಗುವಿರಲಿ ಎಂದು ಶಿಸ್ತನ್ನು ಕಲಿಸುವ ದೈಹಿಕ ಶಿಕ್ಷಕರೇ ನಮ್ಮ ಅಚ್ಚುಮೆಚ್ಚಿನ ಪಿ ಟೀಚರ್ ಆದ ಶೈಲಾ ಹುದ್ದಾರ್ ಮೇಡಮ್. ಈ ಟೀಚರ್ ಫ್ರೀಡು ಅಂದ್ರೆ ಎಲ್ಲರಿಗೂ ಇಷ್ಟ. ಯಾಕಂದ್ರೆ ಆಟ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ. ಪಿ ಟೀಚರ್ ಯಾವಾಗ್ಲೂ ನಗು ಮುಖದಿಂದ ಇರ್ತಾರೆ. ಅದಕ್ಕೆ ಅವರಂದ್ರೆ ನಮ್ಮ ಬುದ್ಧಿಯಲ್ಲಿ ನೀವು ಚಾಣಕ್ಯನಂತೆ ಚತುರ, ಮಾತಿನಲ್ಲಿ ನೀವು ಜಾದುಗಾರ, ನಿಮ್ಮ ಕುರಿತು ಹೇಳಲು ಸಾಲದು ಈ ದಿನ ಪೂರ. ಕಂಪ್ಯೂಟರ್ ಸರ್ ತುಂಬಾ ಒಳ್ಳೆಯವರು, ಆದ್ರೆ ಕೋಪ ಬಂದ್ರೆ ತುಂಬಾ ಕೆಟ್ಟವರು. ನಮ್ಗ್ ಒಂದಿನ ಮಾತ್ರ ಇವ್ರು ಕ್ಲಾಸ್ ತಗೊಂಡಿದ್ದು ಕಂಪ್ಯೂಟರ್ ಬಗ್ಗೆ. ಅದ್ರಲ್ಲಿ ಅದನ್ನ ಹೇಗ್ ಆನ್ ಮಾಡ್ಬೇಕು, ಹೇಗ್ ಆಫ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇವ್ರು ಮತ್ತೆ ಸರ್ ಕ್ಲಾಸ್ ತಗೊಳ್ಳಿ ಅಂದ್ರೆ ತಗೊಂಡಿಲ್ಲ. ಆದ್ ನಮ್ಗೆ ತುಂಬಾ ಬೇಜಾರು. ಕಂಪ್ಯೂಟರ್ ಅನ್ನ ಪಾಠ ಮಾಡ್ತಾರೆ ಟೀಚರು. ಆದ್ರೆ ನಮ್ಗೆಲ್ಲ ದೇವರು, ನಮ್ಗೆಲ್ಲ ಗಾಡ್ ಫಾದರ್. ಡ್ರಾಯಿಂಗ್ ಸರ್ ಡ್ರಾಯಿಂಗ್ ಬಿಡಿಸ್ತಾರೆ, ಸೂಪರ್. ನೋಡಿದ್ರೆ ತುಂಬಾನೇ ಹೆಮ್ಮೆ ಅನಿಸುತ್ತಿದೆ. ಯಾಕಂದ್ರೆ ಆ ಕಲೆ ಎಲ್ಲರಿಗೂ ಇರಲ್ಲ. ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ. ಅವರು ಕೂಡ ನಮಗೂ 1-2 ಕ್ಲಾಸ್
ಅವರು ಬಂದಿಲ್ಲ, ಅವ್ರ ಮೇಲೆ ತುಂಬಾನೇ ಕೋಪ ಇದೆ. ನಕ್ಷತ್ರ ಹೊಳಿತಾ ಇದ್ರೆ ಚಂದ, ದೀಪ ಬೆಳಗ್ತಾ ಇದ್ರೆ, ಹಾಗೆ ನಮ್ಮ ಯೋಗ ಸರ್ ಯೋಗದ ಬಗ್ಗೆ ಹೇಳ್ತಾ ಇದ್ರೆ ಚಂದ. ಯೋಗ ಸರ್ ತಗೊಂಡಿದ್ದು ಸ್ವಲ್ಪ ಕ್ಲಾಸ್ ಆದ್ರೂ ಅವ್ರು ಯೋಗದ ಬಗ್ಗೆ ಎಲ್ಲ ಹೇಳಿದ್ರು. ನಮಗ್ ಮುಂಚೆ ಯೋಗದ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಅವರು ಬಂದ ಮೇಲೆ ಯೋಗದ ಮಹತ್ವ, ಯೋಗದ ಅರ್ಥ ಹಾಗೆ ಆಸನಗಳನ್ನ ತಿಳಿಸಿದ್ದಾರೆ. ಆದ್ರೆ ಅವರು ಕೂಡ ಒಂದ್ ಮಾತು ಅಂದಿದ್ರು, ನಿಮ್ನೆಲ್ಲ ಮೇಲ್ ಕರ್ಕೊಂಡು ಹೋಗಿ ನಾವು ಒಂದಿನ ಎಲ್ಲ ಮಾಡಿ ತೋರಿಸ್ತೀನಿ. ಅವರು ಅದನ್ನ ಇನ್ನೂವರೆಗೂ ಮಾಡಿಲ್ಲ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎನ್ನುವ ಮಾತು ಯಾವಾಗಲೂ ಸುಳ್ಳಾಗಲ್ಲ. ಯಾಕಂದ್ರ ಮುಂದ ಒಬ್ಬ ಯಾವ್ದೋ ಒಂದ್ ವ್ಯಕ್ತಿ ಎಷ್ಟ್ ದೊಡ್ಡವದಾನಂದ್ರು ಆ ವ್ಯಕ್ತಿಗೆ ಹಿಂದೊಬ್ಬ ಶಿಕ್ಷಕ ಇದ್ದಾರನ ಅಂತ ಹಾಗಾಗಕ್ ಸಾಧ್ಯ. ಈಗ ಎಷ್ಟೋ ದೊಡ್ಡ ವ್ಯಕ್ತಿ ಇದಾರಂದ್ರು ಅವ್ರಿಗೊಬ್ಬ ಶಿಕ್ಷಕರು ಇರ್ಬೇಕು. 3 ವರ್ಷದ ಕಾಲದಲ್ಲಿ ಮರೆಯಲಾಗದ ನೆನಪುಗಳೆಷ್ಟು, 365 ದಿನಗಳಲ್ಲಿ ಬಂಕ್ ಮಾಡಿದ ಕ್ಲಾಸುಗಳೆಷ್ಟು, ಜಗಳದಲ್ಲಿ ಆಡಿದ ಮಾತಿಗೆ ಹೊಡೆದ ಹೃದಯವೆಷ್ಟು. ನನ್ನ ನೆಚ್ಚಿನ ಗುರುಗಳು ಇಂಗ್ಲಿಷರ ಬಗ್ಗೆ ಹೇಳುವುದಾದರೆ, ಇವರು ನಮ್ಮನ್ನು ನಗುವಿನಲ್ಲೇ ಮುಳುಗಿಸುತ್ತಿದ್ದರು. ಎಲ್ಲರ ಜೊತೆ ಫ್ರೆಂಡ್ಸ್ ತರ ಇರುತ್ತಿದ್ದು, ಆದ್ದರಿಂದ ಇವರು ನಮಗೆ ಬಹಳ ಇಷ್ಟವಾಗುತ್ತಾರೆ. ಇವರು ಇಂಗ್ಲಿಷ್ ನಲ್ಲಿ ಪಾಠ ಬೋಧನೆ ಮಾಡುತ್ತಿದ್ದರು, ಆದರೆ ನಮಗೆ ತಿಳಿಯದ ಕಾರಣ ಕನ್ನಡದಲ್ಲಿ ಹೇಳುತ್ತಿದ್ದರು. ಇದರಿಂದ ಇಂಗ್ಲಿಷ್ ಗುರುಗಳಿಗೆ ಧನ್ಯವಾದಗಳು. ಇನ್ನು ನನ್ನ ನೆಚ್ಚಿನ ಗುರು ಮಾತೆಯರಾದ ಹಿಂದಿ ಟೀಚರ್ ಬಗ್ಗೆ ಹೇಳುವುದಾದರೆ, ಇವರು ಮೊದಲೇ ಪರಿಸರ ಪ್ರೇಮಿ. ಆದ್ದರಿಂದ ಇವರು ನಮ್ಮ ಶಾಲೆಯಲ್ಲಿ ಮರ ಗಿಡಗಳನ್ನು ನೋಡಿಕೊಳ್ಳುತ್ತಾರೆ. ಇವರು ಹಿಂದಿಯಲ್ಲಿ ಪಾಠ ಬೋಧನೆಯನ್ನು ಚೆನ್ನಾಗಿ ಮಾಡುತ್ತಾರೆ. ಗುರುಮಾತೆಯರಾದ ಹಿಂದಿ ಗುರುಮಾತೆಯರಿಗೆ ಧನ್ಯವಾದಗಳು. ನನ್ನ ನೆಚ್ಚಿನ ಗುರುಮಾತೆಯರಾದ ಗಣಿತ ಟೀಚರ್, ಇವರ ಬಗ್ಗೆ ಹೇಳುವುದಾದರೆ, ಇವರು ಗಣಿತ ಪಾಠವನ್ನು ಚೆನ್ನಾಗಿ ಬೋಧನೆ ಮಾಡುತ್ತಾರೆ. ಅದರಲ್ಲಿ ನಮಗೆ ತಿಳಿಯದ ಯಾವ ಲೆಕ್ಕ ಕೇಳಿದರೂ ಅದನ್ನು ಸಂಕ್ಷಿಪ್ತವಾಗಿ ಸರಳವಾಗಿ ತಿಳಿಸಿಕೊಡುತ್ತಾರೆ. ಇವರಿಗೆ ನನ್ನ ಅಭಿನಂದನೆಗಳು. ನನ್ನ ನೆಚ್ಚಿನ ಗುರುಮಾತೆಯರಾದ ವಿಜ್ಞಾನ ಟೀಚರ್, ಇವರ ಬಗ್ಗೆ ಹೇಳುವುದಾದರೆ ಪದಗಳೇ ಸಾಲದು. ಇವರು ನಮಗೆ ಚೆನ್ನಾಗಿ ಪಾಠ ಬೋಧನೆ ಮಾಡುತ್ತಿದ್ದರು, ಆದರೆ ಅವರ ಅನಾರೋಗ್ಯದ ಸಮಸ್ಯೆಯಿಂದ ಶಾಲೆಗೆ ಬರಲು ಆಗುತ್ತಿಲ್ಲ. ಆದ್ದರಿಂದ ವಿಜ್ಞಾನ ಬೋಧನೆ ಮಾಡಲು ಮಂಟ್ರು ಸರ್ ಇವರನ್ನು ಕರೆಸಿದರು. ಇವರನ್ನು ವಿಜ್ಞಾನವನ್ನು ತಿಳಿದ ವಿಜ್ಞಾನಿಯು ಅಂತ ಕೂಡ ಹೇಳಬಹುದು. ಯಾಕೆಂದರೆ ವಿಜ್ಞಾನವನ್ನು ಅತ್ಯಂತ ಸರಳವಾಗಿ, ಸುಂದರವಾಗಿ, ಸುಲಭವಾಗಿ ಹೇಳುತ್ತಾರೆ. ಇವರಿಗೆ ನನ್ನ ಅಭಿನಂದನೆಗಳು. ಇನ್ನು ನನ್ನ ನೆಚ್ಚಿನ ಸಮಾಜ ಟೀಚರ್ ಅವರ ಬಗ್ಗೆ ಹೇಳುವುದಾದರೆ, ಸಮಾಜವನ್ನು ಸುಲಭವಾಗಿ ಹೇಳುತ್ತಾರೆ. ಇವರಿಗೆ ನನ್ನ ಅಭಿನಂದನೆಗಳು. ಇನ್ನು ಡ್ರಾಯಿಂಗ್ ಸರ್ ಬಗ್ಗೆ ಹೇಳುವುದಾದರೆ, ಇವರು ಒಂದು ಆರ್ಟಿಸ್ಟ್ ಎಂದರೆ ತಪ್ಪಾಗಲಾರದು. ಇವರು ಅತ್ಯಂತ ಸುಂದರವಾಗಿಯೂ ಸುಲಭವಾಗಿಯೂ ಚಿತ್ರವನ್ನು ಬಿಡಿಸುವ ಕಲೆಯನ್ನು ನಮ್ಮಲ್ಲಿ ತುಂಬಿಸಿದರು. ಇವರಿಗೆ ನನ್ನ ಅಭಿನಂದನೆಗಳು. ಇನ್ನು ಕಂಪ್ಯೂಟರ್ ಸರ್ ಬಗ್ಗೆ ಹೇಳುವುದಾದರೆ, ಇವರು ಮೊದಲೇ ಸ್ಟ್ರಿಕ್ಟ್ ಆಗಿರುತ್ತಾರೆ. ಅವರ ಮಾತು ಕೇಳಿದರೆ ಸಾಕು ಎಲ್ಲರೂ ಭಯಭೀತರಾಗುತ್ತಾರೆ. ಇವರು ಬರುವುದಕ್ಕಿಂತ ಮುಂಚೆ ನಮಗೆ ಕಂಪ್ಯೂಟರ್ನ ಬಗ್ಗೆ ಸ್ವಲ್ಪವೂ ಜ್ಞಾನ ಇದ್ದಿರಲಿಲ್ಲ. ಬಂದ ಮೇಲೆ ನಮಗೆ ಕಂಪ್ಯೂಟರ್ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದರು. ಇವರಿಗೆ ನನ್ನ ಅಭಿನಂದನೆಗಳು. ಇನ್ನು ಯೋಗ ಸರ್ ಬಗ್ಗೆ ಹೇಳುವುದಾದರೆ, ಇವರು ಬರುವುದಕ್ಕಿಂತ ಮುಂಚೆ ಯೋಗದ ಬಗ್ಗೆ ಜ್ಞಾನವೂ ಇದ್ದಿರಲಿಲ್ಲ. ಇವರು ಬಂದ ಮೇಲೆ ಯೋಗದ ಬಗ್ಗೆ ತಿಳುವಳಿಕೆಯನ್ನು ಹೇಳಿದರು. ಯೋಗ ಎನ್ನುವುದು ಮನುಷ್ಯನ ಜೀವನಕ್ಕೆ ಎಷ್ಟು ಅಗತ್ಯ ಎಂದು ತಿಳಿಸಿಕೊಟ್ಟರು. ಅವರಿಗೆ ನನ್ನ ಅಭಿನಂದನೆಗಳು. ಇನ್ನು ನನ್ನ ನೆಚ್ಚಿನ ಕ್ರಾಫ್ಟ್ ಟೀಚರ್ ಬಗ್ಗೆ ಹೇಳುವುದಾದರೆ, ನಮಗೆ ಮೊದಲೇ ಪೇಪರ್ ಅನ್ನು ಕಟ್ ಮಾಡಲು ಬರುತ್ತಿರಲಿಲ್ಲ ಮತ್ತು ಅದರಿಂದ ಯಾವುದೇ ಆಕೃತಿಗಳನ್ನು ಕೂಡ ಮಾಡಲು ಬರುತ್ತಿರಲಿಲ್ಲ. ಇದನ್ನು ಹೇಳಿಕೊಟ್ಟ ನನ್ನ ಗುರು ಮಾತೆಗೆ ಧನ್ಯವಾದಗಳು. ನಾವು ಸಲ್ಲಿಸೋಣ. ಈ ಕಾರಣಕ್ಕೆ ವೈಯಕ್ತಿಕವಾಗಿ ನಮ್ಮ ಅಂಜನತೆ ಪವಿತ್ರ ಹಾಗೂ ಇವರೇ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು.